ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗೆ ಒಂದು ಚಿತ್ರತಂಡ ಇದೆ, ಅದು ಗಾರ್ಗ ಮೂವಿ ತಂಡ ಇದೆ ನಮ್ಮ ಜೊತೆಗೆ. ಸೊ ಇವತ್ತು ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಅವರ ಸಿನಿಮಾ ಕತೆ ಏನು, ಅವರ ಸಿನಿಮಾ ಯಾಕೆ ನಾವು ನೋಡಬೇಕು, ಆ ಸಿನಿಮಾದಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸರ್, ಸಿನಿಮಾ ಬಂದಿದೆ, ಟ್ರೈಲರ್ ನೋಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಿಮ್ಮ ಸಿನಿಮಾದ ಪರಿಚಯ ಹಾಗೆ ನಿಮ್ಮ ಪಾತ್ರದ ಪರಿಚಯ ಸರ್. ಬೇಸಿಕಲಿ ನಾನು ಡೈರೆಕ್ಟರ್. ಸೊ ಈ ಫಿಲ್ಮ್ ನಾನೇ ಡೈರೆಕ್ಟ್ ಮಾಡಿದ್ರು, ಎಂ ಶಶಿಧರ್ ಅಂತ, ಮೈಸೂರು ಹುಡುಗ. ಸೊ ಇದು ನನ್ನ ಡೆಬ್ಯೂ ಫಿಲ್ಮ್ ಗಾರ್ಗ ಅಂತ. ಸೊ ಲೈಕ್ ಇಟ್ಸ್ ಗೋಯಿಂಗ್ ಆನ್, ಒಂದು ದೊಡ್ಡ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸರ್ ನೀವು? ನನ್ನ ಹೆಸರು ಅರುಣ್ ರಾಮ್ ಪ್ರಸಾದ್, ಈ ಸಿನಿಮಾಗೆ ನಾಯಕ ನಟ. ಇದು ನನ್ನ ಮೊದಲನೇ ಸಿನಿಮಾ, ಅಶ್ವಿನಿ ಪ್ರೊಡಕ್ಷನ್ಸಿಂದ ಬರ್ತದೆ. ನಮ್ಮದು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಅಂತ, 40 years ಓಲ್ಡ್ ಕಂಪನಿ. ಫಸ್ಟ್ ನಾವು ಜೋಗಿ ಪ್ರೊಡ್ಯೂಸ್ ಮಾಡಿದ್ದು, ಅದಾದಮೇಲೆ ಸುಮಾರು ಸಿನಿಮಾ ಮಾಡಿ ಈಗ ಗಾರ್ಗ ಅನ್ನೋ ಒಂದು ಫಿಲ್ಮು ಫೆಬ್ರವರಿ 6ನೇ ತಾರೀಕಿಗೆ ರೆಡಿ ಇದೆ ರಿಲೀಸ್ಗೆ. ಸರ್, ಗಾರ್ಗ ನಿಮಗೆ ಎಷ್ಟು ಸ್ಪೆಷಲ್ ಸರ್ ಸಿನಿಮಾ? ಫಸ್ಟ್ ಫಿಲಮ್ ಅಂತಂದಾಗ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಅಂದರೆ ಇದು ಒಂದು ಸಿನಿಮಾ ಡಿಸೈಡ್ ಮಾಡುತ್ತೆ ನನ್ನ ಮುಂದಿನ ಲೈಫ್ ಹೆಂಗಿರುತ್ತೆ ಅನ್ನೋದು. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಗಾರ್ಗ ನನಗೆ ಟೈಟಲ್ ನೋಡಿದಾಗ ಇಲ್ಲ ಒಂದು ಕಡೆ ಯಾವುದೋ ಒಂದು ಸಮುದಾಯದ ಕಥೆನೋ ಅಥವಾ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀರಾ ಅಂತ ಅನ್ನಿಸ್ತು. ಸರ್, ಈ ಥರದ್ದು ಒಂದು ಕಥೆನ ಎಲ್ಲ ಒಂದು ಕಡೆ ನಾನು ಪುಸ್ತಕಗಳನ್ನು ಓದಬೇಕಾದ್ರೆ ಈ ಥರದ್ದು ನೋಡಿದ್ದೆ, ಈ ಅಗೋರಿಗಳ ಬಗ್ಗೆ ಆ ಥರದ್ದು ಕಥೆಗಳೆಲ್ಲ ಓದಿದ್ದೆ. ಆದರೆ ಒಂದು ಸಾಂಗ್ ನೋಡಿದಾಗ, ಒಂದಷ್ಟು ವಿಜುವಲ್ಸ್ನ ನೋಡಿದಾಗ ನಮಗೆ ಅದೆಲ್ಲ ಒಂದು ಅಗೋರಿಗಳ ಕಥೆಗಳನ್ನು ಹೇಳಕ್ಕೆ ಹೊರಟಿದ್ದೀರಾ ಅಂತ ಅನ್ನಿಸ್ತು ಸರ್. ಇಲ್ಲ ಮೇಡಮ್, ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಟೋರಿ. ಅಗೋರಿಗಳು ಅನ್ನೋದು ಒಂದು ಶಿವನ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಶಿವನ ಪರಮ ಭಕ್ತರು ಅಗೋರಿಗಳು. ಸೊ ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಟೋರಿ. ಅವರಿಂದ ಒಂದು ಲೀಡ್ ಸಿಗುತ್ತೆ ಸ್ಟೋರಿಗೆ, ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಗೋರಿಗಳ ಕಡೆಯಿಂದಾನೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಸೊ ಅಗೋರೀಸ್ ಆರ್ ದ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಪರ್ಟಿಕ್ಯುಲರ್ ಆಗಿ ನಾವು ಅಗೋರೀಸ್ನ ಫೋಕಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಅವ್ರ ಮೇಲೆ ಕತೆ ಮಾಡಿದೀವಿ ಅಂತ ಇಲ್ಲ. ಓಕೆ ಸರ್, ನಿಮಗೆ ಈ ಸಿನಿಮಾ ಕತೆ ಬಂದಾಗ, ಸೊ ಈ ಸಿನಿಮಾ ಹೇಗೆ ಅನ್ನಿಸ್ತು ಕತೆ ಕೇಳಿದಾಗ? ಈ ಸಿನಿಮಾ ಕತೆನೇ ಹೀರೋ ಅಲ್ವಾ. ಸೊ ನನ್ಗನ್ಸಿದ್ದು ಯಾವಾಗ ಕತೆ ಯಾವಾಗ ಒಂದು ಸಿನಿಮಾದ ಕತೆ ಹೀರೋ ಆಗುತ್ತೋ ಅದು 100% ಸಕ್ಸಸ್ ಸಿನಿಮಾ ಆಗುತ್ತೆ. ಯಾರೋ ಒಬ್ಬರಿಗೋಸ್ಕರ ಮಾಡಿ, ಇಲ್ಲ ಒಂದು ಗುಂಪುಗೋಸ್ಕರ ಮಾಡಿ, ನಮಗೋಸ್ಕರ ನಾವು ಮಾಡೋದಕ್ಕಿಂತ ಯಾವಾಗ ಆ ಕತೆ ಒಂದು ಹೀರೋ ಆಗಿ ನಿಂತ್ಕೊಳ್ಳುತ್ತಲ್ಲ, ಆ ಕತೆ ಆ ಸಿನಿಮಾ ಗೆಲ್ಲುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಟ್ ಕೈಂಡ್ ಆಫ್ ಸ್ಟೋರಿ. ಕತೆನೇ ಹೀರೋ ಅನ್ನೋ ಒಂದು ಸ್ಟೋರಿ. ಸೊ ಅದಕ್ಕೆ ಈ ಕತೆ ನನಗೆ ತುಂಬಾ ಇಷ್ಟ ಆಗಿದೆ ಆ ಒಂದು ಕಾರಣಕ್ಕೆ. ಓಕೆ, ಕತೆನೇ ಹೀರೋ ಅಂತ ನಿಮಗೆ ಯಾಕೆ ಅನ್ನಿಸ್ತು ಸರ್? ನಾನೊಬ್ಬ ಆಡಿಯನ್ಸ್ ಅಲ್ವಾ, ನಾನು ಏನೇ ಆ್ಯಕ್ಟ್ ಮಾಡಲಿ, ಆಫ್ ದ ಸ್ಕ್ರೀನ್ ಇರಲಿ, ಆನ್ ದ ಸ್ಕ್ರೀನ್ ಇರಲಿ, ಬಟ್ ಒಬ್ಬ ಆಡಿಯನ್ಸ್ ಆಗಿ ನಾನು ಒಂದು ಕತೆ ಕೇಳ್ತಿಲ್ಲ, ಒಂದು ಹಾಡು ಕೇಳ್ತೀನಿ, ಒಂದು ಏನೋ ನೋಡ್ತೇನೆ ಅಂತಂದರೆ ನನಗೆ ಒಬ್ಬ ಆಡಿಯನ್ಸ್ಗೆ ಇಷ್ಟ ಆದ್ರೇ ಬೇರೆ ಎಲ್ಲರಿಗೂ ಇಷ್ಟ ಆಗೋದು. ಅಂದರೆ ಕತೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಕೂತ್ಕೊಳ್ಳೋದಕ್ಕೆ ನನಗೆ ಅದು ಕತೆನೇ ಹೀರೋ ಅಂತ ಅನಿಸುತ್ತೆ. ಓಕೆ ಸರ್, ನೀವು ಜೋಗಿ ಅಂತ ಸಿನಿಮಾ ನೋಡಿದ್ವಿ. ಕಂಪ್ಲೀಟ್ ಒಂದು ತಾಯಿ ಸೆಂಟಿಮೆಂಟ್ ಹಾಗೆ ಒಂದು ರೌಡಿಸಮ್ ಎಲ್ಲ ಇರುವಂತಹ ಸಿನಿಮಾ. ಈ ಸಿನಿಮಾಗೆ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಥರ ಕತೆ ಓರಿಯೆಂಟೆಡ್ಗೆ ಲೈನೇನೆ ನಾಟ್ ಅ ನಾರ್ಮಲ್. ಈಗ ಲವ್ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಈ ಥರ ಸ್ಟೋರೀಸೇ ರೆಗ್ಯುಲರ್ ಆಗಿ ಎಲ್ಲ ಲೈಕ್ ಮಾಡೋದು. ಬಟ್ ಈ ಪರ್ಟಿಕ್ಯುಲರ್ ಲೈನ್ ಹೆಂಗೆ ಅಂದರೆ, ಏನು ಹೇಳಕ್ಕೆ ಹೋಗ್ತೀವೋ ಅದು ಗೊತ್ತಾಗಲ್ಲ ಜನಕ್ಕೆ, ಏನು ಹೇಳ್ತಾ ಇದ್ವಿ ಅಂತ. ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಫೈನಲಿ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು, ದಿಸ್ ಈಸ್ ದ ಬೇಸ್ ಆಫ್ ದ ಸ್ಟೋರಿ ಅನ್ನೋದು. ಕ್ಯೂರಿಯಾಸಿಟಿ ಮೇನ್ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದು. ಲೈನ್ ಡಿಫ್ರೆಂಟ್ ಆಗಿತ್ತು, ಬೇರೆ ಹತ್ರ ಹೇಳ್ಬೋದು ಅಂತ ಅನಿಸ್ತು, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದೆ. ಈ ಸಿನಿಮಾ ಅಂತ ಹೇಳಿದ್ರಲ್ಲ, ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಏನ್ ಬೇಕೋ ಆಡಿಯನ್ಸ್ಗೆ ಎಲ್ಲಾ ತರ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ, ಬಟ್ ಸ್ಟೋರಿ ಥ್ರೂ ಹೋಗುತ್ತೆ. ಕಮರ್ಷಿಯಲ್ ಆಸ್ಪೆಕ್ಟ್ ನಾನು ಇಲ್ಲಿ ತುರುಕ್ಬೇಕು, ಇಲ್ಲೊಂದು ಫೈಟ್ ಇಡಬೇಕು, ಇಲ್ಲೊಂದು ಸಾಂಗ್ ಇಡಬೇಕು ಅಂತ ಮಾಡಿಲ್ಲ. ಸ್ಟೋರಿ ಬಂದೇ ಬರುತ್ತೆ, ಅದು ಇದ್ದೇ ಇದೆ. ಈ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಕಮರ್ಷಿಯಲ್ ಮೂವಿ. ಇಟ್ಸ್ ಅ ಕಮರ್ಷಿಯಲ್, ಫುಲ್ಲಿ ಪ್ಯಾಕ್ಡ್ ಕಮರ್ಷಿಯಲ್ ಮೂವಿ. ಓಕೆ ಸರ್, ನೀವು ಈಗ ನೀವು ಹೇಳಿದ್ರಿ ಒಂದು ಪಾರ್ಟ್ ಆಫ್ ಒಂದು ಸ್ಟೋರಿ ಅಗೋರಿಗಳ್ದಿದೆ, ಅವರು ಶಿವನ ಪರಮ ಭಕ್ತರು ಅಂತ. ನಾನು ನೋಡಿರೋ ಮಟ್ಟಿಗೆ ಈ ಥರ ಅಗೋರಿಗಳ ಮೇಲೆ ಸ್ಟೋರಿ ಮಾಡಬೇಕು ಅಂದರೆ ಅದಕ್ಕೆ ಅದರದೇ ಅಂತ ಒಂದು ಹಿನ್ನೆಲೆ ಇರಬೇಕು, ಅಥವಾ ಅದಕ್ಕೆ ಆದಂಥ ರಿಸರ್ಚ್ಗಳಿರಬೇಕು. ಯಾಕೆ ಅಂದರೆ ಅವರ ಲೈಫ್ ಸ್ಟೋರಿ ನಮ್ಮಗಳ ಲೈಫ್ ಸ್ಟೋರಿಗಳ ಥರ ಅಲ್ಲ. ಇಟ್ಸ್ ಅ ಕಂಪ್ಲೀಟ್. ಯಾಕಂದರೆ ಇಡೀ ಇದು ಸಮಾಜದ ಎಲ್ಲ ಮುಖಗಳಿಂದನೂ ಅವ್ರು ದೂರ ಉಳಿದಿರ್ತಾರೆ, ಎಲ್ಲ ಇದರಿಂದನೂ ಇದು ದೂರ ಇರ್ತಾರೆ. ನಿಮಗೆ ಅದನ್ನು ಎಷ್ಟು ಟೈಮ್ ತೊಗೊಂಡ್ರಿ ಒಂದು ರಿಸರ್ಚ್ ಮಾಡೋಕ್ಕೆ? ರಿಸರ್ಚ್ ಮಾಡಿದ್ರಾ? ಅಂದರೆ ನನಗೆ ಚಿಕ್ಕ ವಯಸ್ಸಿನ ಸ್ಟೋರೀಸ್ನ ತಿಳ್ಕೊಳ್ತೇನೆ ಮೇಡಮ್. ಅಂದರೆ ಈಗ ನಮ್ಮ ದಂತಕಥೆಗಳು ಅಂತ ನಾವೇನು ನೋಡ್ತೀವಿ, ಈಗ ನಮ್ಮ ಹಿಂದೂಯಿಸಮಲ್ಲಿ ನೀವು ಒಂದೊಂದು ದೇವ್ರದ್ದು ಒಂದೊಂದು ಲೈಕ್ ವಿ ಕ್ಯಾನ್ ಸಿ ಅ ಬುಕ್. ಒಂದು ಬುಕ್ ಅಲ್ಲ, ತುಂಬ ಬುಕ್ಸ್ ಇದೆ. ಈಗ ದಶಾವತಾರ ಅಂತ ತೊಗೊಂಡ್ರೆ 10 ಕಥೆಗಳು ಸಿಗುತ್ತೆ.
ಸೊ ಆ ರೀತಿಲಿ ಪರಶುರಾಮನ ಕೊಡ್ಲಿ ನನಗೆ ಸ್ಪಾರ್ಕ್ ಆಗೋದು. ಸೊ ಪರಶುರಾಮನ್ ಕೊಡ್ಲಿಯಿಂದ ಕತೆ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗ್ತೀವಿ. ಆ ಕೊಡ್ಲಿಯಿಂದ ಲೈಕ್ ಶಿವನ ಇದು ಒಳಗಡೆ ಬರುತ್ತೆ, ಶಿವನಿಂದ ಅಗೋರಿಗಳು ಬರ್ತಾರೆ. ಸೊ ಹಂಗೆ ಒಂದಕ್ಕೊಂದು ಆ್ಯಡ್ ಆನ್ ಆಗುತ್ತೆ. ಸೊ ಅಗೋರಿಗಳದ್ದು ಒಂದು ಪಾರ್ಟ್ ಅಂದ್ರೆ ಅವ್ರದ್ದು ಆಕ್ಟಿವಿಟೀಸು, ಅವ್ರ ಪೂಜೆ ಎಲ್ಲ ಯಾವ ಥರ ಮಾಡ್ತಾರೆ, ಅವ್ರದ್ದು ಹೋಮಕೊಂಡ ಹೆಂಗಿರ್ಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡ್ತೀವಿ ನಾವು. ಯಾಕಂದ್ರೆ ನಮ್ದ್ರಲ್ಲಿ ಒಂದು ಹೋಮಕೊಂಡ ಇರುತ್ತೆ, ಸೊ ಅವ್ರದ್ದು ಟ್ರಯಾಂಗಲ್ ಬರುತ್ತೆ, ನಮ್ದು ರೆಗ್ಯುಲರ್ ಎಲ್ಲ ಸ್ಕ್ವೇರ್ ಬರುತ್ತೆ. ಬಟ್ ಅಗೋರಿಗಳು ಟ್ರಯಾಂಗಲ್ ಇದರಲ್ಲಿ ಮಾಡೋದು, ಅದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಮಾಡಿದ್ವಿ. ಓಕೆ ಸರ್, ನೀವೇ ಹೇಳಿದ್ರಿ ದಂತಕಥೆ ಹಾಗೆ ಪರಶುರಾಮನ ಒಂದು ಹಿನ್ನೆಲೆ ಇರುವಂತವ್ರು ಅಂತ. ಪರಶುರಾಮ ಅಂದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದು ಕರಾವಳಿ ಭಾಗ. ಕರಾವಳಿ ಭಾಗದ ಅವ್ರನ್ನ ಪರಶುರಾಮನ ಪೂಜಿಸೋದೇ ಕರಾವಳಿ ಭಾಗದವರು. ಸೊ ನೀವು ಮೈಸೂರು ಭಾಗದವರು, ಅದು ಡಿಫಿಕಲ್ಟ್ ಅನ್ಸ್ಲಿಲ್ವಾ ಸರ್? ಎಲ್ಲ ಒಂದ್ ಕಡೆ ಯಾವ್ದಾದ್ರು ಸಮುದಾಯಕ್ಕೆ ನೋವಾಗುತ್ತಾ ಅಥವಾ ಏನು ಅನ್ನಿಸ್ಲಿಲ್ವಾ? ನೋವಾಗಂತ ನಾನೇನು ಮಾಡಿಲ್ಲ ಮೇಡಮ್, ಖುಷಿ ಪಡ್ತಾರೆ. ಈಗ ನಾನು ನೋವಾಗೋದಂದ್ರೆ ಈಗ ನಾನು ಮೈಸೂರವನು, ನಮ್ಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಯಾರೋ ಸಿನಿಮಾ ಮಾಡಿದ್ದಾರೆ, ಮೈಸಾಸುರನ ಬಗ್ಗೆ ಏನೋ ಒಂದು ಸಂಹಾರದ ಬಗ್ಗೆ ಮಾಡಿದ್ರೆ ಖುಷಿ ಪಡ್ತೀವಿ. ಅವನು ಹುಬ್ಳಿಯವನೇ ಆಗಿರ್ಬೋದು, ಬಟ್ ನಮ್ಮ ಜಾಗದ ಬಗ್ಗೆ ಅವನು ಮಾಡಿದಾನೆ ಅಂದಾಗ ನಾನು ಮೈಸೂರು ಹುಡುಗ ಆಗಿ ಖುಷಿ ಪಡ್ತೀನಿ ಹೊರತು ಬೇಜಾರು ಮಾಡ್ಕೊಳ್ಳಲ್ಲ. ಅಗೇನ್ಸ್ಟ್ ಹೋಗಿ ಏನೋ ಒಂದು ನಾನು ನಂಬಿರೋ ಇದಕ್ಕೇನೋ ಒಂದು ಬೇರೆ ಏನು ಮಾಡ್ತಿದ್ದೀನಿ ಅಂದ್ರೆ ನಂಗೆ ಕೋಪ ಬರುತ್ತೆ. ನಾನು ಆ ಥರದ್ದೇನು ಒಂದು ಇದು ಮಾಡೋಕೆ ಹೋಗಿಲ್ಲ ಮೇಡಮ್. ನಾನು ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ಆಡಿಯನ್ ಆಗಿ ನಾವು ಯೋಚನೆ ಮಾಡೋದು. ಆಡಿಯನ್ ಆಗಿ ನೋಡಿದಾಗ ಏನು ತೊಗೊತಾರೆ ಏನು ತೊಗೊಳ್ಳಲ್ಲ ಅನ್ನೋದು ಇರುತ್ತೆ. ಕರಾವಳಿ ಭಾಗದಾಗಿರೋದ್ರಿಂದ ಕಂಪ್ಲೀಟ್ ನಮ್ಮ ಸಿನಿಮಾದ ಒಂದು 60-70% ಆಫ್ ದ ಡೈಲಾಗ್ಸ್ ನಮಗೆ ಮಂಗಳೂರು ಸ್ಲ್ಯಾಂಗಲ್ಲೇ ಇದೆ. ಸೊ ಆ ಇದರಲ್ಲೇ ಮಾಡ್ತಾರೆ ಬೆಲ್ಟ್. ಓಕೆ ಸರ್, ಇತ್ತೀಚೆಗೆ ನಾನು ನೋಡಿರೋ ಮಟ್ಟಿಗೆ ಆ ಭಾಗದ ಕತೆಗಳೇ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರ್ತಾ ಇದೆ, ಆ ಭಾಗದ ಕತೆಗಳೇ ಜಾಸ್ತಿ ಕಾಣಿಸ್ಕೊಂತಾ ಇದೆ ಅಂತ ಎಲ್ಲ ಒಂದು ವರ್ಗ ಹೇಳ್ತಾ ಇದೆ. ಯಾಕೆಂದ್ರೆ ಅಲ್ಲಿಯ ಒಂದು ಸಿನಿಮಾ ಗೆಲ್ತು ಅಂದ್ಬಿಟ್ಟು ಅದೇ ಎಲ್ಲಾ ಸಿನಿಮಾಗಳು ಅದೇ ಭಾಗದ ಕತೆಗಳು ಅಂತ. ಅದೇ ಹೇಳಕ್ಕಾಗಲ್ಲ ಮೇಡಮ್. 45 ಸಿನಿಮಾ ಅಂತ ಬರುತ್ತೆ, ಡೆವಿಲ್ ಅಂತ ಬರುತ್ತೆ, ಮಾರ್ಕ್ ಅಂತ ಬರುತ್ತೆ. ಅದ್ರ ಬಿಫೋರ್ ಬಂದಿದ್ದು ಕಾಂತಾರ, ಸೂಫ್ರಮ್ಸು. ಅದಾದ್ಮೇಲೆ 4 ಸಿನಿಮಾ ಬೇರೆ ಇದೆ. ಆ ಫ್ಲೋ ಆಗಿದ್ರೆ ಎಲ್ಲಾ ಫಿಲ್ಮ್ಸ್ ಅದೇ ಆಗ್ಬೇಕಾಗಿದೆ. ಅದು ಗೆಲ್ತು, ಬ್ಯಾಕ್ ಟು ಬ್ಯಾಕ್ ಗೆಲ್ತು. ಈಗ ರಂಗಿತರಂಗ ಆದ್ಮೇಲೆ ಕರಾವಳಿ ಭಾಗದ ಸಿನಿಮಾ ಯಾವ್ದು ಗೆದ್ದಿಲ್ಲ ಮೇಡಮ್. ರಂಗಿತರಂಗ ವಾಸ್ ದ ಲಾಸ್ಟ್. ಅದಾದ್ಮೇಲೆ ನಾವು ನೋಡಿದ್ದು ಕಾಂತಾರ ವರ್ಕ್ ಆಗುತ್ತೆ ನಮ್ಗೆ. ಕಾಂತಾರ ವರ್ಕ್ ಆದ್ಮೇಲೆ ಎಷ್ಟು ಕರಾವಳಿ ಸಿನಿಮಾಸ್ ಬಂತು ಮೇಡಮ್? ಇಲ್ಲ, ಬರ್ಲಿಲ್ಲ ಮೇಡಮ್. ಕಾಂತಾರ ಆದ್ಮೇಲೆ ಬಂದಿದೆ ಕಾಂತಾರ, ಅದಾದ್ಮೇಲೆ ಸೂಫ್ರಮ್ಸು ಬಂದು. ಸೊ 25 we saw 2 hits ಇನ್ ಕರಾವಳಿ. ಔಟ್ ಆಫ್ 250 ಪ್ಲಸ್ ಫಿಲ್ಮ್ಸ್ ಅಲ್ಲಿ ನಮಗೆ 2-3 ಫಿಲ್ಮ್ಸ್ ಕಾಣುತ್ತೆ. ಅದ್ರಲ್ಲಿ ಮೇಜರ್ ಪೋರ್ಷನ್ಸ್ ಕರಾವಳಿ ಭಾಗದಾಗಿರುತ್ತೆ. ಸೊ ಇಟ್ಸ್ ಒಂದು ನೀವು ರಿಪೋರ್ಟರ್ ಆಗಿ ಅಥವಾ ಆಡಿಯನ್ಸ್ ಆಗಿ ಅದು ಅನ್ಸ್ಬೋದು, ಓಕೆ ಪೀಪಲ್ ಆರ್ ಫಾಲೋಯಿಂಗ್ ದಟ್ ಅಂತ. ಫಾಲೋ ಮಾಡೋಕೆ ಏನಿಲ್ಲ, ಕತೆ ಡಿಮ್ಯಾಂಡ್ ಮಾಡ್ತೀವಿ. ಯಾಕಂದ್ರೆ ಪರಶುರಾಮನ್ ಕೊಡ್ಲಿ ಅಂತ ತಗೊಂಡಾಗ ನಾನು ಹುಬ್ಳಿ ಸ್ಲ್ಯಾಂಗ್ ಕೊಡೋಕ್ಕಾಗಲ್ಲ, ಅಲ್ಲಿ ಕರಾವಳಿ ಸ್ಲ್ಯಾಂಗ್ ಕೊಡ್ಬೇಕು. ಸೊ ಹಂಗಾಗಿ ನಾವು ಆ ಮಂಗಳೂರ್ದು ಆಗಲೇ 50-60% ಆಫ್ ದ ಇದು ಸ್ಲ್ಯಾಂಗ್ಸು ಮಂಗಳೂರೇ ಇದೆ. ಇನ್ನು ಫಾರ್ ಎಕ್ಸಾಂಪಲ್ ಸಾಯಿ ಕುಮಾರ್ ಸರ್ ಮತ್ತು ಮಿತ್ರ ಅವ್ರದ್ದೆಲ್ಲ ಮಂಗಳೂರು ಸ್ಲ್ಯಾಂಗ್ ಆದರೆ, ನಮ್ಮ ಸಂಪತ್ ಸರ್ದು ಮತ್ತು ರಾಹುಲ್ ದೇವ್ ಹಿಂದಿಲೇ ಮಾತಾಡಿದ್ದಾರೆ ಈ ಸಿನಿಮಾ. ಯಾಕಂದ್ರೆ ಅವ್ರದ್ದು ಜಾನರ್ ಬೇರೆ, ಅವ್ರು ಬಂದಿರೋ ಊರು ಬೇರೆ ಇರೋದು. ಸೊ ಹಂಗಾಗಿ ಇಟ್ಸ್ ಲೈಕ್ ಪಾರ್ಟ್. ಆ ಕ್ಯಾರೆಕ್ಟರ್ಗಳು ಏನನ್ನ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಆ ಸ್ಲ್ಯಾಂಗ್ಸ್, ಆ ಲ್ಯಾಂಗ್ವೇಜಸ್ ಕೊಟ್ಟಿದ್ದೀವಿ. ನಮ್ಮ ಸಿನಿಮಾಗೆ ಮೇಡಮ್ ಒಂದು 5-6 ಜನ ಡೈಲಾಗ್ ರೈಟರ್ಸ್ ವರ್ಕ್ ಮಾಡಿದ್ದಾರೆ. ಅಂದರೆ ಆ ಪರ್ಟಿಕ್ಯುಲರ್ ಜಾಗದ್ದು ಆ ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಗೊತ್ತಿರೋರ ಕೈಲಿ ಮಾತ್ರ ಡೈಲಾಗ್ ಬರ್ಸಿದ್ದೀವಿ ನಾವು. ಸರ್ ನೀವೇನೋ ಹೇಳಕ್ ಬಂದ್ರಿ? ಮಂಗಳೂರು ಅಂತಂದಾಗ ಕೆಲವರು ಹೇಳುವಿದ್ದಾರೆ ನಮ್ಗೆ ಅಲ್ಲಿ ಕಲೆಕ್ಷನು ಬೇಡ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ಕತೆಗೆ ಏನ್ ಬೇಕು ಅದು ಬಂದಿದೆ, ಅಲ್ಲಿಗೆ ಮಾಡಬೇಕು ಅಂತ ನಾವ್ ಯಾರು ಮಾಡ್ಕೋ, ಅದು ಕತೆಯಲ್ಲಿ ಬಂದಿದ್ದಾಗ ಅದು ಮಾಡ್ಬೇಕಾಗತ್ತೆ. ಇಲ್ಲ ಅದು ಮಾಡೋಕ್ಕಾಗಲ್ಲ, ನಮ್ಗೆ ಅಲ್ಲಿ ಕಲೆಕ್ಷನ್ ಬರಲ್ಲ, ಅದು ಸುಳ್ಳಾಗುತ್ತೆ. ಇಟ್ ಇಸ್ ನೀಡೆಡ್, ವಿ ಹ್ಯಾವ್ ಕೆಪ್ಟ್ ಇಟ್. ಇಫ್ ಇಟ್ ಇಸ್ ನಾಟ್ ನೀಡೆಡ್, ವಿ ಡೋಂಟ್ ಕೀಪ್ ಇಟ್. ಇಫ್ ನೀವು ಬಿಗ್ ಬಾಸ್ ನೋಡ್ಬೋದು ಮೇಡಮ್, ಈಗ ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್ಸ್ ಗಿಲ್ಲಿ ಅವ್ರು ಗೆಲ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಸೊ ಟಾಪ್ 2 ಪೊಸಿಷನ್ ಎವ್ರಿವನ್ ಆರ್ ಎಕ್ಸ್ಪೆಕ್ಟಿಂಗ್ ಅಶ್ವಿನಿ ಮೇಡಮ್, ಕರೆಕ್ಟ್ ಅಲ್ಲ? ರಕ್ಷಿತಾ ಕೇಮ್ ಔಟ್ ಆಫ್ ದ ಬಾಕ್ಸ್. ಸೊ ನಮಗೆ ಮಂಗಳೂರು ಜನ ಯಾವ ಲೆವೆಲ್ಗೆ ಇದ್ದಾರೆ, ಸೊ ಆ ಸಪೋರ್ಟ್ ಆ ಜನ ಇದ್ದಾರೆ, ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾರೆ ಅಂತ ಮೇಕರ್ಸ್ ಬಂದ್ರೆ ಅದ್ರಲ್ಲಿ ತಪ್ಪು ಏನೂ ಇಲ್ಲ, ಮಾಡ್ಬೋದು. ಯಾಕಂದ್ರೆ ಆ ಲೆವೆಲ್ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಲೆವೆಲ್ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನಮ್ದಲ್ಲಿ ಏನಾಯ್ತು, ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಟೋರಿ ಆಗಿರೋದು. ನಂಗೆ ಆ ಥರ ಅವಕಾಶ ಸಿಕ್ಕರೆ ಕಂಪ್ಲೀಟ್ ಮಂಗಳೂರು ಜನಕ್ಕೆ ಮಾಡ್ಬೇಕಾ ಖುಷಿಯಾಗಿ ಮಾಡ್ತೀನಿ ನಾನು. ಆ ಲೆವೆಲ್ ಸಪೋರ್ಟ್ ಯಾರು ಸಿಗುತ್ತೆ? ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಅಂದ್ರೆ ಅಲ್ಲಿರೋರಿಗೆ ಅದು ನಾರ್ಮಲ್, ಬಟ್ ನಮಗೆ ನಾವು ಕೇಳುವಾಗ ಅದೊಂದು ಖುಷಿ ಕೊಡುತ್ತೆ. ಆ ಭಾಷೆಲಿರೋ ಸೊಗಡು, ಆ ಮಾತಾಡೋ ರೀತಿ, ಅದೊಂಥರ ಕಾಮಿಕ್ ಟೈಮಿಂಗ್ಸ್, ಅದೊಂಥರ ಖುಷಿನೂ. ನಾವು 5-6 days ಉಡುಪಿಲಿ ಲೈಕ್ ವಿ ಎಂಜಾಯ್ಡ್ ಅ ಲಾಟ್. ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು. ಮತ್ತೆ ಸಿನಿಮಾ ತುಂಬಾ ಪ್ರೀತಿಸ್ತಾರೆ ಆ ಜನ, ತುಂಬಾನೇ ತುಂಬಾ ಪ್ರೀತಿ. ಹೌದು, ಮಂಗಳೂರು ಒಂದು ಟೀಮ್ ಇಲ್ಲಿಂದ ಬಂದಿರ್ಲಿಲ್ಲ ಬೆಂಗಳೂರಿಂದ. ಅದು ಗಾಡಿ ಏನೋ ಪ್ರಾಬ್ಲಮ್ ಆಯ್ತು, ಫುಡ್ ಟೀಮು. ಬೆಳಗ್ಗೆ ತಿಂಡಿಗೆ ನಮ್ಗೆ ಫುಡ್ ಟೀಮ್ ಇಲ್ಲ. ನಾವು ಇರೋದು ಸೆಟ್ ಅಲ್ಲಿ 80 ಜನ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಬೀಚ್ ಅಲ್ಲಿರೋ ಹುಡುಗರು, ಅಲ್ಲಿ ಉಡುಪಿ ಹುಡುಗರು ಎಷ್ಟು ಜನ ಇದಾರೆ? 80. 10 ನಿಮಿಷ 80 ಜನಕ್ಕೆ ತಿಂಡಿ ರೆಡಿ ಆಗಿದೆ ಬೆಳಗ್ಗೆ. ಬಿಕಾಸ್ ಅವರು ಸಿನಿಮಾನ ಇಷ್ಟಪಡ್ತಾರೆ.
ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಪದೇ ಪದೇ ಆಡಿಯನ್ಸ್ಗೆ ಅಲ್ಲಿದೆ ಕತೆಗಳನ್ನ ಹೇಳಿದಾಗ ಪದೇ ಪದೇ ಅಲ್ಲಿದೆ ಬರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಮೇಡಮ್. ಓಕೆ ಪದೇ ಪದೇ ಬರ್ತಾ ಇಲ್ಲ, ದಟ್ಸ್ ಅ ರಾಂಗ್ ಅಸಂಪ್ಷನ್ಸ್. ಬ್ಯಾಕ್ ಟು ಬ್ಯಾಕ್ ಗೆದ್ದಿದೆ 2 ಕರಾವಳಿ ಸಿನಿಮಾಗಳು, ಪದೇ ಪದೇ ಸಿನಿಮಾಗಳು ಬರ್ತಾ ಇಲ್ಲ ಮೇಡಮ್. ಹಂಗ್ ಲೆಕ್ಕ ಹಾಕಿದ್ರೆ ನಮ್ದು ಲಿಸ್ಟು ಎಲ್ಲ ಕರಾವಳಿದೇ ಇರ್ಬೇಕಿತ್ತು. ಸ್ಟಾರ್ಸ್ಗಳು ಎಲ್ಲರೂ ಕರಾವಳಿ ಸಿನಿಮಾನೇ ಮಾಡ್ಬೇಕಿತ್ತು, ಮಾಡ್ತಾರೆ. ಸುದೀಪ್ ಸರ್ ಜಾನರ್ ಮಾರ್ಕ್ ಅದು ಬೇರೆ ತರ ಇರುತ್ತೆ. ಶಿವಣ್ಣ ಮತ್ತೆ ಉಪಿ ಸರ್ದು 45 ಕಂಪ್ಲೀಟ್ಲಿ ಬೇರೆ ಜಾನರ್. ಡೆವಿಲ್ ಮಾತಾಡಂಗಿಲ್ಲ, ಅದು ಬೇರೆ ಜಾನರ್. ಅದ್ರ ಬಿಫೋರ್ ಬಂದಿದ್ದು ನಮ್ಗೆ ಸೂಫ್ರಮ್ಸು. ಕಾಂತಾರ ಆದ್ಮೇಲೆ ಇಟ್ಟು ನೋಡಿ ನಾವು ಸೂಫ್ರಮ್ಸು. ಸೊ ಇಟ್ಸ್ ಅ ರಾಂಗ್ ಅಸಂಪ್ಷನ್ ವಾಟ್ ವಿ ಆರ್ ಥಿಂಕಿಂಗ್. ಸೊ ಕರಾವಳಿ ಗೆಲ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹಂಗೆ ಎಲ್ಲಾ ಸಿನಿಮಾಗಳು. ಔಟ್ ಆಫ್ 250 ಫಿಲ್ಮ್ಸ್ ಎಷ್ಟು ಕರಾವಳಿ ಸಿನಿಮಾ ಬರ್ತದೆ ಮೇಡಮ್? ಈಗ ನೀವೆಲ್ಲ ಇಂಟರ್ವ್ಯೂಸ್ಗೂ ಹೋಗಿರ್ತೀರ, ಹೌ ಮೆನಿ ಕರಾವಳಿ ಫಿಲ್ಮ್ಸ್? ನೋ, ಇಟ್ಸ್ ಲೈಕ್ ವೆರಿ ಲೆಸ್. ನೀವು ನನ್ನ ಟ್ರೈಲರ್ ನೋಡಿದ್ರೆ ಲೈಕ್ ಕರಾವಳಿ ಪಾರ್ಟ್ ನಾನು ಹೇಳ್ದಂಗೆ ಸಿನಿಮಾದಲ್ಲಿ ಎಷ್ಟಿದೆ, ಒಂದು 30-40% ಇದೆ, ಮಿಕ್ಕಿದ ಬೇರೆ ಪಾರ್ಟ್ ಇದೆ. ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಟೋರೀಸ್. ಸೊ ಮೇಕರ್ಸ್ಗೆ ಆ ಕತೆ ಅದಕ್ಕೆ ಬಂಡವಾಳಕ್ಕೆ ಒಬ್ಬ ಪ್ರೊಡ್ಯೂಸರ್ ರೆಡಿ ಆಗ್ತದೆ ಅಂದ್ರೆ ಮೇಕರ್ಸ್ ಬಂದೇ ಬರ್ತಾನೆ ಮೇಡಮ್. ಓಕೆ ಸರ್, ನಿಮ್ಮ ಟೈಟಲ್ ಕೆಳಗಡೆ ಇರುವಂಥದ್ದು ದ ಲ್ಯಾಂಡ್ ಆಫ್ ಶ್ಯಾಡೋ ಅಂತ ಇದೆ. ಸೊ ನಾವು ಇವಾಗ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅದನ್ನ ನೋಡ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಕತೆ ಟೈಟಲ್ ಕೆಳಗಡೆ ಅದೊಂದು ಲೈನ್ನ ನೋಡ್ತಾ ಇದ್ವಿ. ನಿಮ್ಮ ಸಿನಿಮಾದ ಶ್ಯಾಡೋ ಯಾರು, ಅಥವಾ ಲ್ಯಾಂಡ್ ಮಾಫಿಯಾ ಅಥವಾ ಏನಾದ್ರು ಇದೆಯಾ ಅದರಲ್ಲಿ? ನಮ್ಮ ಸಿನಿಮಾದ ಶಾಡೋಸೇ ನಾವು. ನಮ್ಮ ಒಳಗಡೆ ಎರಡೂ ಇರುತ್ತೆ, ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಆ ಬೇಸ್ ಮೇಲೆ ದ ಲ್ಯಾಂಡ್ ಆಫ್ ಶ್ಯಾಡೋ ಅಂತ ಬಂದಿರೋದು. ಸೊ ಯಾವುದು ಮಣ್ಣದು ಮಾಫಿಯಾದು ಅಲ್ಲ, ಅಷ್ಟು ಬೇಸಿಕಲ್ ಇಲ್ಲ ಸ್ಟೋರಿ ಬಂದು. ಆ ಬೇಸಿಕ್ ಸ್ಟೋರಿ ಥರ ಇಲ್ಲ ಅದು. ಇದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಫೈಟ್ ವಿತ್ ಇನ್ ಈಚ್ ಅದರ್. ಅಂದರೆ ನಮ್ಮ ಒಳಗಡೆ ಇಬ್ಬರು, ಒಂದು ಒಳ್ಳೇದು ಒಂದು ಕೆಟ್ಟದು ಏನಿರುತ್ತಲ್ಲ, ಅದು ಒಳಗಡೆ ಇರೋ ಒಂದು ಫೈಟೇ. ಓಕೆ ಸರ್, ನೀವು ಜೋಗಿ ಸಿನಿಮಾ ನಾವೆಲ್ಲ ನೋಡಿ ಇವಾಗಲೂ ನೋಡ್ತಾ ಇರ್ತೀವಿ. ಅದಾದಮೇಲೆ ಸಿನಿಮಾಗಳನ್ನು ಮಾಡಿದ್ರಿ, ಆದರೆ ಮಗನನ್ನು ಲಾಂಚ್ ಮಾಡೋಕ್ಕೆ ಯಾಕೆ ಸರ್ ಲೇಟ್ ಆಯಿತು? ಇಲ್ಲ ಲೇಟ್ ಅನ್ನೋದಿಲ್ಲ, ಅವ್ನು ಟ್ರೈನಪ್ ಆಗಿ ನೀನಾಸಮ್ ಮಾಡ್ಕೊಂಬಂದ, ಕಲರಿ ಎಲ್ಲ ಇದು ಮಾಡಿಸಿ ಟ್ರೈನಪ್ ಮಾಡಿಸಿ ಮಾಡಿರೋದು. ಸುಮ್ಮನೆ ಹಂಗೆ ಪ್ರೊಡ್ಯೂಸರ್ ಮಗ ಅಂತ ಮಾಡಿಸಿಲ್ಲ. ಯು ವಾಸ್ ಟ್ರೈನ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಡೇ. ಅದಾದಮೇಲೆ ಲಾಂಚ್ ಮಾಡಿದ್ದು. ಆಮೇಲೆ ಲಾಂಚ್ ಮಾಡಬೇಕು ಅನ್ನೋದು ಏನಿರಲಿಲ್ಲ ನನಗೆ. ಕಂಪ್ನಿ ಇತ್ತು, ಕಂಪ್ನಿ ನೋಡ್ಕೊತಿದ್ದ. ಕತೆ ಒಂದು ಲೆವೆಲ್ ಚೆನ್ನಾಗಿತ್ತು, ಯಾರನ್ನೂ ಹಾಕೋಬೋದು, ಇವನು ಹಾಕಬೇಕು ಅಂತ ನಾನು ಹಾಕಿದ್ದೆ ಅಷ್ಟೇ ವಿನಃ ಇವನಿಗೋಸ್ಕರ ಕತೆ ಮಾಡಿಲ್ಲ. ಕತೆ ಮೇಲೆ ಇವನ್ನ ಹಾಕಿರೋದು. ಓಕೆ, ನಿಮಗೆ ಅನ್ನಿಸ್ತಾ ಸರ್ ಕತೆಗೆ ಇವರು ಸೂಕ್ತ ಆಗ್ತಾರೆ ಅಂತ? ಹೊಸಬ್ರೆ ಬೇಕಿತ್ತು ಆ ಕತೆಗೆ ನನಗೆ, ಡೈರೆಕ್ಟ್ರ್ ಹೇಳ್ದಾಗ. ಸೊ ಇವ್ರನ್ನ ಇದು ಮಾಡಿದೆ ನಾನು, ಬೇರೆಯವ್ರನ್ನ ಹಾಕೊಂಬಾರ, ಇವ್ರನ್ನ ಹಾಕೊಂಬಾರೋಣ ಅಂತ ಮಾಡಿದೆ. ಓಕೆ, ಅಮ್ಮನ್ ಪ್ರೀತಿ, ಒಂದು ಹುಡುಗ ಹುಡುಗಿ ಪ್ರೀತಿ ಸಿನಿಮಾಗಳನ್ನೆಲ್ಲ ನೀವು ನಿರ್ಮಿಸಿದ್ದೀರಾ. ಇದು ಬೇರೆನೇ ಜಾನರ್, ಏನೋ ಕತೆ ಹೇಳಕ್ ಹೊರಟಿದೆ. ಈ ಥರದ್ದು ಸಿನಿಮಾ ಮಾಡಬೇಕು ಅಂದಾಗ ನಿಮ್ಮ ತಲೆಯಲ್ಲಿ ಬಂದಂಥ ಥಾಟ್ಸ್? ಅಲ್ಲ, ಒಂದು ಕತೆ ಹೇಳೋವಾಗ್ಲೇ ಇದು ನ್ಯಾಚುರಲ್ ಎಲ್ಲ ಥರ ಅಲ್ಲ, ಈ ಬೇರೆ ಥರನೇ ಇದೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಅದಕ್ಕೋಸ್ಕರ ಮಾಡಿದೆ. ನಾರ್ಮಲ್ ಕತೆ ಅಂದ್ಕೂಡಲೇ ಒಂದು ಚೌಕಟ್ಟು ಮಾಡ್ಕೊತಾರೆ, ಹಂಗೆ ಹಿಂಗೆ ಒಂದು ಫೈಟು ಒಂದು ಸಾಂಗ್ ಅಂದ್ಕೊಂಡು ಆಮೇಲೆ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ಹಂಗಲ್ಲ. ಹೋಗ್ತಾನೆ ಬೇರೆ ಥರ ಹೋಗುತ್ತೆ. ತಿರುಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ ಇದ್ರಿಗೆ. 2 hours ನೀವು ಕೂತ್ಕೊಂಡ್ರೆ 5 ನಿಮಿಷ ಆಚೆ ಹೋಗಕ್ಕೆ ಮನಸ್ಸು ಬರಲ್ಲ, ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು. ಆ ಲೈನ್ಗೋಸ್ಕರ, ಆ ಸ್ಟ್ರಾಂಗ್ಗೋಸ್ಕರ ನಾನು ಮಾಡಿದೆ ಅಷ್ಟೇ. ಓಕೆ ಸರ್, ಹೇಳಿದ್ರು ಸರ್ ಕಾನ್ಫಿಡೆನ್ಸ್ ಬಗ್ಗೆ ನೀವು, ಅವ್ರು ಹೇಳಿದ್ರು. ಸೊ ನೀವು ಕೂಡ ವೇದಿಕೆ ಮೇಲೆ ಮೇಕಿಂಗ್ ಬಗ್ಗೆ ಎಲ್ಲ ನಂಬರ್ಗಳನ್ನು ಕೊಟ್ಟಿದ್ರಿ. ಸೊ ನನ್ನ ಅಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದೀನಿ ಅಂತ ಹೇಳಿದ್ರಿ. ಸರ್, ಅದು ಕತೆ ಮೇಲಿರುವ ಕಾನ್ಫಿಡೆನ್ಸ್ ಅಥವಾ ನೀವು ಸಿನಿಮಾ ಮೇಲೆ ಪ್ರೀತಿ ತೋರಿಸಿರೋದು ಅಥವಾ ನಿಮ್ಮ ಮೇಕಿಂಗ್ ಮೇಲಿರುವಂತ ಕಾನ್ಫಿಡೆನ್ಸ್? ನನಗೆ ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಮೇಡಮ್. ಯಾಕಂದ್ರೆ ನಾನು ಪ್ರಿಪೇರ್ ಆಗಿ ಬಂದಿರೋನು. ಅಂದರೆ ಸುಮ್ಮನೆ ಎಲ್ಲೋ ಏನೋ ಇದು ಮಾಡಿ ಯಾವುದೋ ಫೀಲ್ಡ್, ಈಗ ಇಂಜಿನಿಯರಿಂಗ್ ಓದ್ಬಿಟ್ಟು ನಾನು ಸಿನಿಮಾಗೆ ಬಂದಿರೋನಲ್ಲ. ನಾನು ಸಿನಿಮಾಲೇ ಓದಿ BSc ಇನ್ ಆನಿಮೇಷನ್, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡು ಸಿನಿಮಾಗೆ ಬಂದಿರೋದು. ಸೊ ನನಗೆ, ನಾನು ಆಗಲೇ ಹೇಳ್ದಂಗೆ, ಇಫ್ ಐ ಆಮ್ ಮೇಕಿಂಗ್ ಅ ಮಿಸ್ಟೇಕ್, ಲೈಕ್ ಐ ಆಮ್ ಡೂಯಿಂಗ್ ಫಿಲ್ಮ್ ಫಾರ್ ಪೀಪಲ್, ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಟೆಲ್ ಮಿ. ನಾನು ಲೈಕ್ ಐ ಕಾಂಟ್ ಬ್ಲ್ಯಾಕ್ ಮೇಲ್ ದಮ್, ನಾನು ಕಷ್ಟಪಟ್ಟು ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿ. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಟೆಲ್ ಮಿ. ಅದಕ್ಕೆ ನಾನು ಓಪನ್ ಆಗಿ ನಂಬರ್ ಕೊಟ್ಟಿದ್ದೀನಿ. ಇಫ್ ಐ ಆಮ್ ಡೂಯಿಂಗ್ ಎನಿಥಿಂಗ್ ರಾಂಗ್, ಯು ಜಸ್ಟ್ ಟೆಲ್ ಮಿ. ನೆಕ್ಸ್ಟ್ ಫಿಲ್ಮ್ ನಾನು ತಿದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗೋವರೆಗೂ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಅದು ನನ್ನ ಕಾನ್ಫಿಡೆನ್ಸ್. ಸೊ ಆ ಕಾನ್ಫಿಡೆನ್ಸ್ ಇದ್ದಾಗ ಕತೆಗಳು ಬರಿಬೇಕಾದ್ರೆ ನಾವು ಅದೇ ಕಾನ್ಫಿಡೆಂಟಲ್ಲೇ ಕತೆ ಬರಿತೀವಿ. ಸೊ ಏನೇ ಕಾನ್ಫಿಡೆನ್ಸ್ ಇದ್ರೂ ಒಬ್ಬ ಪ್ರೊಡ್ಯೂಸರ್ ಅನ್ನೋದು ಬೇಕಾಗುತ್ತೆ. ನನಗೆ ಅಶ್ವಿನಿ ಅನ್ನೋ ಒಂದು ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ನನ್ನಿಂದ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ದಂತಕತೆ ಮತ್ತೆ ಈ ಥರದೊಂದು ಸಬ್ಜೆಕ್ಟ್ಸ್ ತೊಗೊಂಡಾಗ ಕಾಡಲ್ಲಿ ಮಾಡಬೇಕು, ಗುಡ್ಡದಲ್ಲಿ ಮಾಡಬೇಕು ಅಂತಲ್ಲ ಅಂದಾಗ ಪ್ರೊಡಕ್ಷನ್ ಕಂಪ್ನಿನೂ ನನ್ನ ಜೊತೆ ಹಂಗೆ ನಿಲ್ಲುತ್ತೆ. ಸೊ ಎಂಡ್ ಆಫ್ ದ ಡೇ ಒಬ್ಬ ಪ್ರೊಡ್ಯೂಸರ್ ನೋಡ್ಬಿಟ್ಟು, ಇಲ್ಲ ನನ್ಗೆ ಏನು ಹೇಳಿದೆ ಅವತ್ತು ಇದು ಬಂದು ಕಾಣಿಸ್ತಾ ಇದೆ ಅಂದಾಗ, ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ 2 times ಅಲ್ಲೇ ಬೂಸ್ಟಪ್ ಆಗೋಗುತ್ತೆ ಆಟೋಮೆಟಿಕಲಿ. ಸೊ ಲೈಕ್ ನಾನೀಗ ಲೈಕ್ ನಾನು ಆ್ಯಕ್ಚುಲಿ ನಾನು ಎಲ್ಲರೂ ಒಪಿನಿಯನ್ ಕೇಳ್ತೀನಿ. ಏನೋ ಚೇಂಜಸ್ ಅನಿಸ್ತಾ ಇದೆಯೋ, ಏನೋ ರಾಂಗ್ ಇದೆಯಾ, ಏನು ನಿಂಗೇನು ನೆಗೆಟಿವಿಟಿ ಅನಿಸ್ತಿದೆಯಾ, ಲ್ಯಾಗ್ ಅನಿಸ್ತಾ ಇದೆಯಾ.
ಸೊ ನನಗೆ ಒಂದಷ್ಟು ಒಪಿನಿಯನ್ಸ್ ಬರುತ್ತೆ. ನಾನು ರ್ಯಾಂಡಮ್ ಫ್ರೆಂಡ್ಸ್ ಕರಿತೀನಿ, ಸಿನಿಮಾ ತೋರಿಸ್ತೀನಿ. ಸೊ ಐ ಟೇಕ್ ಒಪಿನಿಯನ್ಸ್. ಮತ್ತು ನನಗೆ ಅವ್ರಿಗಿಂತ ನೆಗೆಟಿವ್ ಇನ್ನೊಬ್ರು ಹೇಳೋರು ಸಿಗಲ್ಲ ಮೇಡಮ್, ಯಾರು ಸರ್ಗಿಂತ. ಸೊ ನನಗೆ ಅಲ್ಲಿಗೆ ಈಗ ಈ ಸ್ಯಾಟಿಸ್ಫೈಡ್ ಅಂದಾಗ, ಸೊ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಸ್ಯಾಟಿಸ್ಫೈ ದ ಪೀಪಲ್ ಆಲ್ಸೋ. ಹಾಗಿದ್ರೆ ನಿಮ್ಮ ಕತೆ ಮೇಲೆ ನಿಮಗೆ ಅಷ್ಟು ನಂಬಿಕೆ ಇದೆ ಅಂತ ಆಯ್ತು. ಹೌದು ಮೇಡಮ್, ಯಾಕಂದ್ರೆ ಕತೆನೇ ಬೇಸ್ ಆಗಿ ಇಟ್ಕೊಂಡು ಮಾಡಿದ್ದು. ಸೊ ಸರ್ ನಂಗೆ ಸ್ಟಾರ್ಟಿಂಗು ಯಾ ಕ್ಯಾಮ್ರಾಮ್ಯಾನ್ ಬೇಕು, ಇಂಡಸ್ಟ್ರಿಲಿ ನಿಂಗೆ ಇದು ಯಾಕಂದ್ರೆ ಕಂಪ್ಲೀಟ್ಲಿ ಒಂದು ಮೇಕಿಂಗ್ ಓರಿಯೆಂಟೆಡ್ ಫಿಲ್ಮ್ ಆಗಿದೆ. ಯಾರು ಬೇಕು ಹೇಳಿ ನಾನು ಬೇಕಾದ್ರೆ ಇದು ಮಾಡೋ, ಯಾಕಂದ್ರೆ ಕಂಪ್ಲೀಟ್ಲಿ ಸಿನಿಮಾಟೋಗ್ರಫಿ ಮೇಲೆ ನಿಂತಿದ್ದಾರೆ. ಇಲ್ಲ ಸರ್ ನಂಗೆ ಒಂದು ಹೊಸ ಟೀಮೇ ಬೇಕು, ಒಂದು ಹೊಸ ಹುಡುಗನೇ ಬೇಕು ಅಂದ್ಬಿಟ್ಟು ನಾವು ಹೊಸ ಟೀಮ್ನೇ ಚೂಸ್ ಮಾಡ್ತಾರೆ. ಅದು ಫ್ರೀಡಮ್ ಕೊಡ್ತಾರೆ ಅವ್ರು. ಅದಕ್ಕೆ ಇವತ್ತು ಮೇಕಿಂಗ್ ಹಂಗೆ ಕಾಣಿಸ್ತಾ ಇದೆ. ಹಳೆ ಟೀಮ್ ಬೇಕಂದ್ರೆ ನಂದೊಂದು ಐಡಿಯಾಸ್ ಏನಿದೆ ಹೊಸಬನ್ಗೆ ಈಸಿ ಆಗುತ್ತೆ ಇನ್ಪುಟ್ ಕೊಡೋಕ್ಕೆ. ಸೊ ಇಲ್ಲಿ ಕಮ್ ಇನ್ ಮೈ ಫ್ಲೋ. ಸೊ ನೆಕ್ಸ್ಟ್ ಇಟ್ ವಿಲ್ ಬಿ ಈಸಿಯರ್ ಅಂತ ಅಂದ್ಬಿಟ್ಟು ನಾನು ಹೊಸಬನ್ನೇ ಚೂಸ್ ಮಾಡಿ. ಸೊ ಆ ಫ್ರೀಡಮ್ ಸಿಕ್ತು ನನಗೆ ಪ್ರೊಡಕ್ಷನ್ ಕಡೆಯಿಂದ. ಓಕೆ ಸರ್, ಮೇಕಿಂಗ್ ಬಗ್ಗೆ ನೀವು ಮಾತಾಡಿದ್ರಿ. ಇವತ್ತಿನ ದಿನ ನೋಡೋದಾದ್ರೆ ಇವತ್ತಿದ್ದಂತಹ ಒಂದು ಆ್ಯಪ್ಸ್ ಆಗಲಿ ಅಥವಾ ಟೆಕ್ನಿಷಿಯಲಿ ಆಗಲಿ ನಾಳೆ ಇರಲ್ಲ. ಯಾಕಂದರೆ ಅಷ್ಟು ಅಪ್ಡೇಟ್ ಆಗ್ತಾ ಇದ್ದೀವಿ. ಸೊ ನಾವು ಕೂಡ ಆಗ್ತಾ ಇದ್ದೀವಿ, ಟೆಕ್ನಿಕಲಿನೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಆದರೆ ನಿಮ್ಮ ಒಂದು ಸಾಂಗ್ ಹಾಗೆ ಒಂದು ಟ್ರೇಲರ್ಗಳು 5 ವರ್ಷದ ಹಿಂದೆನೇ ರಿಲೀಸ್ ಆಗುತ್ತೆ. ಆದ್ರೆ ಈಗ 2026 ನೀವು ಸಿನಿಮಾನ ತೆರೆ ಕಾಣಕ್ ಬರ್ತಾ ಇದ್ದೀರಾ. ಅದು ಟ್ರೈಲರ್ ಅಲ್ಲಮ್ಮ, ಸಾಂಗ್ ರಿಲೀಸ್ ಆಗುತ್ತೆ. ಇಲ್ಲ ಸಾಂಗ್ ರಿಲೀಸ್ ಆಗಿತ್ತು. ಸಾಂಗ್ ಏನಕ್ಕೆ ಮಾಡಿದ ಅಂದ್ರೆ ಇನ್ವಿಟೇಷನ್ ತರ ಮಾಡಿದ್ದು. ಅದು ಬಂದು ಇನ್ನು ಸಿನಿಮಾ ಇನ್ನು ಸ್ಟೋರಿ ಕೂಡ ನಮ್ದು ಇನ್ನೂ ಫೈನಲ್ ಆಗಿರ್ಲಿಲ್ಲ ಅದು. ಬಟ್ ಸಾಂಗ್ ಈ ತರ ಬರ್ಬೇಕು ಅಂತ ಗೊತ್ತಿತ್ತು. ಅದನ್ನೇನ್ ಮಾಡಿದ್ವಿ, ಸರಿ ಶೂಟಿಗೆ ಲಾಂಚ್ ತರ ಮಾಡೋಣ, ಒಂದು ಸಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸಾಂಗ್ ಮಾಡಿದ್ದು. ಓಕೆ, ಸಾಂಗ್ ಮಾಡಿದ್ರಿ. ಆ ಸಾಂಗ್ ನ ನೋಡಿದಾಗ ಅಂದ್ರೆ ಕಂಪ್ಲೀಟ್ ಒಂದ್ ಸ್ವಲ್ಪ ಈಗಿನ ಟೆಕ್ನಿಕ್ಕಿಗೂ ಆಗಿನ ಟೆಕ್ನಿಕ್ಗೂ ತುಂಬಾ ಡಿಫ್ರೆನ್ಸ್ ಅಂತ ಅನಿಸಿದೆ. ವಿಡಿಯೋ ಸಾಂಗ್ ನೋಡಿಲ್ಲ, ನೋಡಿ ಅಂದ್ರೆ ಬಿಟ್ಟಿದ್ದೀರಾ? ನಾನು ಅದನ್ನ ಹೇಳೋದು, ಈಗ ನಾವು ಬಿಟ್ಟಿದೀವಲ್ಲ ಅದು ಮುಹೂರ್ತ ಟೈಮಲ್ಲಿ ನಾವು ಮಾಡಿ ಅದನ್ನ ಲಿರಿಕಲ್ ವಿಡಿಯೋ ಬಿಟ್ಟಿದೀವಿ, ಯೂಸಿಂಗ್ ಸ್ಟಿಲ್ಸ್ ಮತ್ತೆ ಒಂದಷ್ಟು ಮೇಕಿಂಗ್ ಇದು ಮಾಡ್ಕೊಂಡು. ನಾವು ಇವತ್ತೇನ್ ಟ್ರೈಲರ್ ನಾವು ಬಿಟ್ಟಿದೀವಿ ಫುಲ್ ಕಂಪ್ಲೀಟ್ಲಿ, ಅದ್ರಲ್ಲೂ ಆ ಸ್ಟಿಲ್ಸ್ ಇದೆ. ಮತ್ತೆ ಇವತ್ತು ನೀವು ಇನ್ನೊಂದ್ಸತಿ ದಯವಿಟ್ಟು ನಂಗೆ ಕಾಲ್ ಮಾಡಿ, ನನ್ನ ನಂಬರ್ ಹೇಳಿದೀನಿ. ಅದು ನೋಡ್ಬಿಟ್ಟು ನನಗೆ ಇದು ಇಲ್ಲ, ಇದು ಸ್ವಲ್ಪ ಅದೇ ನಾನು ಹೇಳಿದೆ, ಇಯರ್ಸ್ ನ ಮತ್ತೆ ಇದನ್ನ ಜಡ್ಜ್ ಮಾಡಬಾರ್ದು. ಇಟ್ ಟೇಕ್ಸ್ ಟೈಮ್. ಈಗ ಉಗ್ರಮ್ನ ಇವತ್ತು ನೋಡ್ರೆ ಹಳೇದ್ ಅನ್ಸುತ್ತಾ ಮೇಡಮ್ ನಿಮ್ಗೆ? ಇಲ್ಲ. KGF ಬಂದು ಎಷ್ಟು ವರ್ಷ ಆಯ್ತು ಮೇಡಮ್? ಆಲ್ಮೋಸ್ಟ್ 5 ವರ್ಷ 6 ವರ್ಷ ಆಯ್ತು. ಹಳೇದ್ ಅನ್ಸ್ತಾ ಇದೆಯಾ ಮೇಡಮ್? ಇಲ್ಲ. ಮೇಕಿಂಗ್ ಮೇಡಮ್. ಟ್ರೈಲರ್ ಈಗ ನಮ್ದು ಟ್ರೈಲರ್ ನೋಡಿದ್ರಲ್ಲ ಮೇಡಮ್? ನೋಡಿದೆ. ಏನಾದ್ರು ಹಳೇದ್ ಅನ್ಸ್ತಾ ಇದೆಯಾ ಮೇಡಮ್? ಇಲ್ಲ, ಸಮಥಿಂಗ್ ನ್ಯೂ. Exactly, you said it's new. We can't say it's a 5 years old film. 5 years of struggle ನಾವು ಮಾಡಿರೋದು. ಆ 5 years ನಾವು ಕಷ್ಟಪಟ್ಬಿಟ್ಟು ಅದನ್ನ ಒಂದು ಫಾರ್ ಎಕ್ಸಾಂಪಲ್, ಈಗ ಮುಂಚೆ ನಾವು ನರ್ಸರಿಯಿಂದ ಮಕ್ಕಳನ್ನ ಸ್ಕೂಲ್ಗೆ ಹಾಕ್ತೀವಿ, ಈಗ ಪ್ಲೇ ಗ್ರೂಪ್ ಅಂತ ಬಂದಿದೆ. ಅಂದರೆ ಶೇಪಿಂಗ್ ದೆಮ್, ಅಂದರೆ ಹೈಯರ್ ಸ್ಟಡೀಸ್ಗೆ ಅವ್ರು ಪ್ರಿಪೇರ್ ಆಗಬೇಕು, ಅವ್ರ ಮೈಂಡ್ ಸೆಟ್. ಹಂಗೆ ನಾವು ನಮ್ಮ ಕತೆನ ಶೇಪ್ ಮಾಡ್ಕೊಂಡ್ ಬಂದ್ವಿ. ಇಟ್ ವಾಸ್ ಟಫ್. ಅಲ್ಲ, ರಿಯಾಲಿಟಿನೇ ದಟ್ ಈಸ್ ರಿಯಾಲಿಟಿ. ಈಗ ನಾವು ಸಿನಿಮಾನು ರಿಯಾಲಿಟಿನೇ. ಈಗ ಒಂದು ಮಗುನ ನಾವು ಶೇಪ್ ಅಪ್ ಮಾಡ್ತೀವಿ ತಾನೆ. ಓಕೆ, ಫ್ಯೂಚರ್ ಅವ್ನು ಹಿಂಗಿರ್ಬೇಕು. ಈಗ ಅರುಣ್ ಚೆನ್ನೈಯಿಂದ ಅವ್ರು ಕಳ್ಸೋದು ಎಲೆಕ್ಟ್ರಾನಿಕ್ ಮೀಡಿಯಾ ಕಲಿಯಕ್ಕೆ, ಇವ್ನು ಶಾರ್ಟ್ ಫಿಲಮ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಶಾರ್ಟ್ ಫಿಲಮ್ ಓಕೆ ಹೀರೋ ಆಗ್ಬಿಡು ಅನ್ಲಿಲ್ಲ ಅವರು, ನೀನಾಸಮ್ದು ಹಾಕ್ತಾರೆ, ಅದಾದ್ಮೇಲೆ ಕಲೇರಿ ಪಟ್ಟುಗೆ ಶೇಪ್ ಮಾಡಿದ್ರು ಅರುಣ್ನ. ಸೇಮ್ ವೇ ವಿ ಹ್ಯಾವ್ ಕ್ರಾಫ್ಟೆಡ್ ಅವರ್ ಫಿಲಮ್. ಆ ಕ್ರಾಫ್ಟ್ ಮಾಡ್ಬಿಟ್ಟು ಒಂದು ನೀಟಾಗಿ ಒಂದು ಶಿಲೆ ಆಗಿ ಈ ರೆಡಿ ಅನ್ಸ್ತು, ಈಗ ರಿಲೀಸ್ಗೆ ಬರ್ತಾ ಇದೀವಿ. ಓಕೆ ಸರ್, ನೀವೇ ಹೇಳಿದ್ರಿ ಅಂದರೆ 5 ವರ್ಷದ ಸ್ಟ್ರಗಲ್ಗಳು ನಮ್ಮ ಹತ್ರ ಇರುತ್ತೆ ಅಂತ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ 5-6 ವರ್ಷಕ್ಕೆ ಒಂದೊಂದು ಸಿನಿಮಾಗಳು ರಿಲೀಸ್ ಆದಾಗ ಅಥವಾ ಎಲ್ಲರದು ಒಟ್ಟಿಗೆ ರಿಲೀಸ್ ಆದಾಗ ನಿಮ್ಮ ಪ್ರಕಾರ ಆಡಿಯನ್ಸು ಆಗಲ್ವಾ ಅಥವಾ ಕನ್ಫ್ಯೂಸ್ ಆಗಲ್ವಾ? ಮೇಡಮ್ ನನಗೇನಿಲ್ಲ ಮೇಡಮ್. ಈಗ ನೀವು ನಾಳೆ ನೆಕ್ಸ್ಟ್ ಇದರಿಂದ ಒಂದು 6 ತಿಂಗಳಿಗೂ ನಂಗೆ ಒಂದೊಂದು ಫಂಡ್ ಕೊಟ್ಟು 6 ತಿಂಗಳಿಗೆ 2 ಸಿನಿಮಾ ಕೊಡೋಣ, ನಾನು ಕೊಡೋಕೆ ರೆಡಿ ಇರ್ತೀನಿ. ಬಟ್ ದಟ್ ಈಸ್ ನಾಟ್ ಅ ಮ್ಯಾಟರ್. ಇಟ್ಸ್ ಕಮ್ಸ್ ಪ್ರೊಡಕ್ಷನ್ ಬರುತ್ತೆ, ಅದ್ರಲ್ಲಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಆರ್ಟ್ ಡೈರೆಕ್ಟರ್ಸ್ ಅಂತ ಬರ್ತಾರೆ. ಕೆಲವು ಟೈಮಲ್ಲಿ ನಾವು ಒಂದು ಆರ್ಟ್ ಸೆಟ್ ಅಂತ ಒಂದು ಪ್ಲಾನ್ ಮಾಡಿದ್ರೆ ಅದಕ್ಕೆ ಇಷ್ಟು ಬಜೆಟ್ ಅಂತ ಹೋಗಿರುತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಅ ಟೆಕ್ನಿಕಲ್ ಫೇಲಿಯರ್. ಏನಾಗುತ್ತೆ, ಅವ್ರು ಸೆಟ್ ಹಾಕಿರುವ ಶೂಟಿಂಗ್ ಟೈಮಲ್ಲಿ ಬಿದೋಗಿರುತ್ತೆ. ಅಗೇನ್ ವಿಲ್ ಟೇಕ್ ಅ ಗ್ಯಾಪ್ ಆಫ್ 3 to 4 months. ಅದು ನಾವು ಹೇಳೋಕ್ಕಾಗಲ್ಲ. ಈಗ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, 4 months ನಾನು ಸೆಟ್ ಬಿದ್ದೋಯ್ತು, ನಾನು ಗ್ರೀನ್ ಮ್ಯಾಟ್ ಹಾಕಿದ್ದೆ ಅದು ಅರ್ಧೋಯ್ತು, ನಾವು ಶೂಟ್ ಮಾಡ್ಬೇಕಾದ್ರೆ ಸ್ಕಫೋಲ್ಡಿಂಗ್ ಎದ್ಬಿಟ್ಟಿತ್ತು, ಜನ ಕೇಳಲ್ಲ, ಹೋಗಯ್ಯೋ ಅಂದ್ಬಿಡ್ತಾರೆ. ಜನ ಕೇಳೋದೇನು, ಆಡಿಯನ್ಸ್ ಏನ್ ಕೇಳ್ತಾರೆ? ಇವತ್ತು ಸಿನಿಮಾ ಬಂದಾಗ ಸಿನಿಮಾ ನೋಡೋದು, ಸಿನಿಮಾ ಚೆನ್ನಾಗಿದೆ ನೋಡ್ತಾರೆ. ನಾನು ಇಲ್ಲಿ ಸತ್ತಿದ್ದೀನಿ, ನಾನು ಅಲ್ಲಿ ಬಿದ್ದಿದ್ದೀನಿ, ನನ್ನ ಹತ್ರ ದುಡ್ಡು ಇರಲಿಲ್ಲ, ನನ್ನ ಮನೆ ಡೈಟ್, ನನ್ನ ಚೈನ್ ಯಾರು ಕೇಳೋ, ಅದು ನಿನ್ ಕರ್ಮ, ನೀನ್ ಇಟ್ಕೋ. ಸಿನಿಮಾ ಚೆನ್ನಾಗಿದೆಯಾ, ನನಗೆ ಸಿನಿಮಾ ಚೆನ್ನಾಗಿರುತ್ತೆ. ನೀನ್ ಯಾಕೆ ಬಂದೆ ಸಿನಿಮಾಗೆ ಅಂತಾರೆ ಮೇಡಮ್. ಈಗ ನಾನು ಹೇಳಿದ್ರ ಮೇಡಮ್, ಯಾರು ಇನ್ವಿಟೇಷನ್ ಕೊಟ್ಟಿದ್ರಾ, ನೀನು ಇದ್ರಲ್ಲಿ ಓದು, ನನ್ನ ಇಂಟ್ರೆಸ್ಟ್. ಇವತ್ತು ನಾನು ಡೇ ನೈಟ್ ಇವತ್ತು ನೀವು ನನ್ನ ಕಣ್ಣು ನೋಡ್ಬೋದು. ನನಗೆ ಆ್ಯಕ್ಚುಲಿ ನಿದ್ದೆನೇ ಇಲ್ಲ. ಬಟ್ ನಾನು ಕಷ್ಟಪಟ್ಟು ಓಕೆನೋ ನಂಗೆ ಇಷ್ಟ ಮೇಡಮ್ ಆ ಕೆಲಸ ಮಾಡೋಕ್ಕೆ. ನಂಗೆ ಅನ್ಸಲ್ಲ ನಾನು ಇಷ್ಟು ಅವರ್ಸ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ.
ಜನಕ್ಕೆ ಪ್ರೊಜೆಕ್ಟ್ ಮಾಡ್ಬೇಕು, ಅದಕ್ಕೆ ಜನಕ್ಕೋಸ್ಕರ ತರ್ತಾ ಇದೀವಿ. ಅವ್ರು ಬೈದ್ರು ಬೈಸ್ಕೊಂತೀವಿ, ಒಗ್ಳಿಸ್ಕೊಂತೀವಿ. ಸೊ ಅವಮಾನ ಸನ್ಮಾನ ಎಲ್ಲ ಜನದ ಮೇಲೆ ಇದೆ. ಸೊ ಲೈಕ್ 5 years ಟೈಮ್ ಏನೋ ಒಂದು ಹೊಸ ತಂಡ ಒಂದು ಇಷ್ಟು ದೊಡ್ಡ ಸ್ಕೇಲ್ ಮಾಡಬೇಕು ಅಂದಾಗ ಲಾಟ್ ಆಫ್ ಟೆಕ್ನಿಕಾಲಿಟೀಸ್ ನಮಗೆ ಹರ್ಡಲ್ಸ್ ಆಗಿ ಬರುತ್ತೆ. ಆ ಹರ್ಡಲ್ಸ್ನ ಫೇಸ್ ಮಾಡ್ಕೊಂಡು ಬರ್ಬೇಕು. ಏನೋ ಒಂದು ನಾನು ಒಂದು 100 ಕೋಟಿ ಸಿನಿಮಾ ಮಾಡಿ ಅದು ಇಟ್ಕೊಟ್ಟು ಪ್ರೊಡ್ಯೂಸರ್ಗೆ ಒಂದು 200 ಕೋಟಿ ಬಂದಿದೆ ಮೇಡಮ್, ನಾನು 100 ಜನ ಹಾಕೋ ಜಾಗದಲ್ಲಿ 500 ಜನ ಹಾಕ್ತೀನಿ. ಈಗ ನಾನು 1000 ಜನ ಹಾಕ್ಬಿಟ್ಟು ಒಂದು ವರ್ಷದಲ್ಲಿ ಮುಗಿಸ್ಬಿಡ್ತೀನಿ ಇದನ್ನ. ಪ್ರೊಡ್ಯೂಸರ್ ನಾಳೆ ಲಾಸ್ ಅಂತ ಅಂದ್ರೆ ಮೇಡಮ್ ನಾನು ಬರಲ್ಲ, ನೀವು ಬರಲ್ಲ, ಯಾರೂ ಬರಲ್ಲ. ಎಂಡ್ ಆಫ್ ದ ಡೇ ಪ್ರೊಡಕ್ಷನ್ ಕಂಪ್ನಿ ಅಂತ ಬಂದಾಗ ಅವ್ರದೊಂದು ಚೌಕಟ್ಟು ಅಂತ ಬಂದಾಗ ಆ ಚೌಕಟ್ಟಲ್ಲಿ ನಾವು ಹೆಂಗೆ ಕೆಲಸ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರ್ ನೀವು ಯಾಕಂದರೆ ನಮ್ಮೆಲ್ರಿಗಿಂತ ಸಿನಿಮಾ ಇದನ್ನು ನೋಡಿದ್ರು ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಕೂಗಿದೆ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಎಲ್ಲೋ ಒಂದು ವರ್ಗ ಅದನ್ನು ಹೇಳ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಎಲ್ಲರೂ ಒಂದೇ ಸಲ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕಷ್ಟ ಆಗ್ತಿದೆ ಅಂತ. ಸೊ ನೀವು ಒಬ್ಬ ನಿರ್ಮಾಪಕರಾಗಿ ಸ್ಟಾರ್ಟಿಂಗ್ ಬಂದಾಗ ಈಗ ಇರೋ ಸಿನಿಮಾ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಸರ್? ಸಿನಿಮಾ ಓಡಲ್ಲ ಅನ್ನೋದು ಸುಳ್ಳು. ಫಾರ್ ಎಕ್ಸಾಂಪಲ್ ಕಾಂತಾರ ಹೋಗಿರೋ ಲೆವೆಲ್ ಯಾವ ಲೆವೆಲ್ ಹೋಗಿದೆ. ಚೆನ್ನಾಗಿ ಮಾಡಿ ನೀಟಾಗಿ ರೀಚ್ ಮಾಡಿದ್ರೆ 100% ಮಿನಿಮಮ್ ಅಂತೂ ಹೋಗುತ್ತೆ. ಜನಕ್ಕೆ ಲೈಕ್ ಆದರೆ ದೆನ್ ಇಟ್ ವಿಲ್ ಬಿ ಡಬಲ್. ಯು ಕಾಂಟ್ ಬ್ಲೇಮ್ ದಿ ಇಂಡಸ್ಟ್ರಿ ಫಾರ್ ದ್ಯಾಟ್. ಒಳ್ಳೆ ಫಿಲಿಮ್ ಕೊಡಿ, ನೀಟಾಗಿ ಮಾಡಿ, ಡೆಫಿನೆಟಾಗಿ ಬರ್ತಾರೆ. ಬಟ್ ಆದರೆ ಎಲ್ಲ ಒಂದು ಕಡೆ ಸರ್, ನಾವೇ ಒಂದು ರಿಲೀಸ್ ಡೇಟ್ ಅಂತ ಬಂದಾಗ ಆ ಡೇಟಲ್ಲಿ 3-4 ಸಿನಿಮಾ ಕನ್ನಡ ಸಿನಿಮಾಗಳ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಅನೌನ್ಸ್ ಮಾಡೋಕೆ ಯಾರೂ ಇರಲಿಲ್ಲ. ಆಮೇಲೆ ಒಬ್ಬೊಬ್ರು 8-10 ಬರ್ತಾ ಇದೆ. ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಾವು ಸ್ಟಾಟ್ಸ್ ತಗೊಳ್ಳೋಣ ಮೇಡಮ್. ಈಗ ತಿಂಗಳಲ್ಲಿ 4 ವಾರ ಅಷ್ಟೇ ಇರೋದು. ಸೊ ವರ್ಷದಲ್ಲಿ 250 ಫಿಲ್ಮ್ಸ್ ಬರ್ತಾ ಇದೆ. ಸೊ ಯಾವಾಗ ಬರಬೇಕು ಅನ್ನೋದು ಕ್ವಶನ್ ಆಗ್ಬಿಡುತ್ತೆ. ಸೊ 2 ಸ್ಟಾರ್ ಸಿನಿಮಾ ಬಂದ್ಬಿಡುತ್ತೆ December 25th. ನಾವು 9 ಜನಕ್ಕೂ ಈಕ್ವಲ್ ಆಗಿ ಸ್ಕ್ರೀನ್ ಸ್ಪೇಸ್ ಇದೆ. 550+ ಸ್ಕ್ರೀನ್ಸ್ ಇದೆ ನಮ್ಮಲ್ಲಿ. ಸೊ ಈಕ್ವಲ್ ಆಗಿ ನಾವೆಲ್ಲ ಡಿವೈಡ್ ಮಾಡ್ಕೊತೀವೋ ಇನಾಫ್ ಆಗಿದೆ. ಈಗ ಸ್ಟಾರ್ ಸಿನಿಮಾ ಬಂದಾಗ 16-17 ಸ್ಕ್ರೀನ್ ಒಬ್ಬರೇ ತೊಗೊತಾ ಇದ್ದಾರೆ ಒಂದು ಮಲ್ಟಿಪ್ಲೆಕ್ಸಲ್ಲಿ ಅನ್ನೋದಿಲ್ಲ. ಸೊ ನಮ್ಗೆ 2-3 ಶೋ 4 ಶೋ ನಮ್ಗೆ ಏನು ಬರುತ್ತೆ ಅದನ್ನು ಫಿಲ್ ಮಾಡೋದು ತಾಕತ್ತು ಮೇಡಮ್. ಈಗ ನಾವು 9 ಜನ ಸೇರ್ಕೊಂಡು 550 ಸ್ಕ್ರೀನ್ ಫಿಲ್ ಮಾಡಿದ್ರೆ ಅಲ್ಲಿ ಇಂಡಸ್ಟ್ರಿ ಬೆಳೀತು ಅಂತ. ಇಲ್ಲಿ ನಮ್ಗೆ ಏನಾಗಿದೆ, ಈಗ ಆಯಿತು ನಾವು ನೆಕ್ಸ್ಟ್ ವೀಕ್ ಹೋಗೋಣ Feb 14 ಅಗೇನ್ ಯು ಹ್ಯಾವ್ 4 ಫಿಲ್ಮ್ಸ್. ಓಕೆ ವಿಲ್ ಗೋ ನೆಕ್ಸ್ಟ್ ವೀಕ್ 20th ಹೋಗೋಣ, ಅಗೇನ್ ಯು ಹ್ಯಾವ್ 4 ಫಿಲ್ಮ್ಸ್. ಇನ್ನು ಯಾವಾಗ ಬರೋಣ? ಅದಾದಮೇಲೆ ಟಾಕ್ಸಿಕ್ ವೀಕ್ ಬರುತ್ತೆ ಮೇಡಮ್. ಯಾವ್ದಾದ್ರು ತಂಡ ಧೈರ್ಯ ಮಾಡುತ್ತಾ ಮೇಡಮ್? ರಿಯಾಲಿಟಿ ಮೇಡಮ್. ಅದಾದ್ಮೇಲೆ ಮತ್ತೆ IPL ಅಂತೀವಿ, ಎಲ್ಲಾರು 8 ಗಂಟೆ ಆದ್ರೆ ಸಿನಿಮಾನೇ ಬಿಡಂಗಿಲ್ಲ. ಆಕ್ಚುಲಿ ಆಗಿ ನೋಡಿದ್ರೆ ಆಮೇಲೆ ನೀವು ನೆಕ್ಸ್ಟ್ ಇಯರ್ ಕೇಳ್ತೀರಾ 1 ವರ್ಷ ಆಗೋಯ್ತು ನಿಮ್ ಸಿನಿಮಾ ರಿಲೀಸ್ ಬಂದಿಲ್ಲ. ರಿಯಾಲಿಟಿ ಇದು ಎಕ್ಸಾಕ್ಟ್ ರಿಯಾಲಿಟಿ ಮೇಡಮ್. ಇದು ಕೆಲವರು ಹೇಳ್ಕೊಳ್ಳಲ್ಲ. ನಾನು ಓಪನ್ ಆಗಿ ಯಾಕಂದ್ರೆ ನಾನು ಜನದ ಮಧ್ಯೆ ಇದ್ದೀನಿ. ಈಗ ನಾನು ಆಚೆ ಬಂದ್ಬಿಟ್ಟಿದ್ದೀನಿ. ಈಗ ಕಾಪಿ DTS ಅಲ್ಲಿ ಇದೆ, ಈಗ DH ಐ ಕಾಂಟ್ ಡೂ ಎನಿಥಿಂಗ್. ನಾವು ಈಗ ಲಿಟ್ರಲ್ ರೋಡಲ್ಲಿ ನಿಂತ್ಬಿಟ್ಟಿದ್ದೀನಿ ನಾನು. ಈಗ ನಾನು ಆರಾಮಾಗೆ ಜನದ ಜೊತೆ ನಾನು ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗುರು ಏನೋ ತಪ್ಪಿದ್ರೆ ಹೇಳು ಗುರು, ತಿತ್ಕೊಂತೀನಿ. ಚೆನ್ನಾಗಿತ್ತ ಗುರು, ಇನ್ನೊಬ್ಬನ ಕರ್ಕೊಂಡು ಹೋಗು ಗುರು. ಈ ಲೆವೆಲ್ ಬಂದಿದ್ದೀನಿ ಮೇಡಮ್ ಈಗ. ಸೊ ಲೈಕ್ ಇಟ್ ಟೇಕ್ಸ್ ಟೈಮ್. ಈಗ ನಾವು 6th ಬಂದಾಗ ನಮ್ಮ ಜೊತೆ ಇನ್ನೊಂದು ಸಿನಿಮಾ ಆಯಿತು, 2 ಹೊಸಬ್ರು ಸಿನಿಮಾ ಆರಾಮಾಗಿ. ಬಟ್ ದ ಪ್ಲಸ್ ಪಾಯಿಂಟ್, ನಾವು February 6th ಬರ್ತಾರೋ ಸಿನಿಮಾಗಳು ಏನು ಖುಷಿ ಪಡಬೇಕು ಅಂದರೆ, ದೊಡ್ಡ ಒಂದು ಲೈಕ್ ಕಂಪ್ಲೀಟ್ಲಿ ಕ್ರೌಡ್ ಕ್ಯಾಪ್ಚರ್ ಅನ್ನೋ ಒಂದು ಸಿನಿಮಾ ಅಥವಾ ಹೀರೋ ಅಂತ ಬರ್ತಾ ಇಲ್ಲ. ಕಂಪ್ಲೀಟ್ ಎಲ್ಲ ಒಂದು ನ್ಯೂ ಟೀಮ್ಸೇ ಬರ್ತಾ ಇದೆ. 9 ಹಂಚ್ಕೊಳ್ಳೋಣ ಮೇಡಮ್ ನೀಟಾಗಿ, ಏನು ಬೇಜಾರಿಲ್ಲ. ಎಲ್ಲರಿಗೂ ಈಕ್ವಲ್ ಕಲೆಕ್ಷನ್ಸ್ ಬಂದು ಎಲ್ಲರಿಗೂ ಒಳ್ಳೆ ಶೇರ್ ಬಂದು 9 ಜನ ಪ್ರೊಡ್ಯೂಸರ್ಸಲ್ಲಿ ಅಟ್ಲೀಸ್ಟ್ ಒಂದು 7 ಜನ ದುಡ್ಡು ಮಾಡ್ಕೊಂಡು ಹೋದ್ರು ಅಂದರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ. ಓಕೆ ಸರ್, ಇವಾಗ ಲಾಸ್ಟ್ 25th ಅಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರುತ್ತೆ ಮಳೆಗಾಲದ ಟೈಮಲ್ಲಿ. ಜನರ ಬಾಯಿಗೆ ಸಿಕ್ಕಿ ಆ ಸಿನಿಮಾ ಗೆಲ್ಲುತ್ತೆ. ನಿಮ್ಗೂ ಯಾವಾಗಲೇ ಸರ್ ಹೇಳಿದ್ರು, ಸೂಫ್ರಮ್ಸು ಜನರ ಬಾಯಿಗೆ ಯಾವುದೇ ಪ್ರಚಾರ ಅಥವಾ ಸ್ಟಾರ್ಗಳಿಲ್ಲ, ಏನೂ ಇಲ್ಲ, ಒಂದು ನಾರ್ಮಲ್ ಸಿನಿಮಾ. ಅದು ಗೆದ್ದಿದ್ದು ಹೇಗೆ ಜನಗಳ ಬಾಯಿದೆ. ಹಾಗೆ ಸಿನಿಮಾ ಸೊ ಅಂದ್ರೆ ಸ್ಟಾರ್ ಕಾಸ್ಟಿಂಗ್ ಇಂದ ಹಿಡಿದು ಏನೇ ಒಂದು ನೋಡಿದ್ರು ಅವರೆಲ್ಲ ಅದೇ ಭಾಗದವರು, ಅದೇ ಭಾಗದ ಕತೆ. ಅದಾಗಿ 2 ತಿಂಗಳು ಗ್ಯಾಪ್ ಆದ್ಮೇಲೆ ಒಂದು ದೊಡ್ಡ ಸಿನಿಮಾ ಬರುತ್ತೆ, ಕಾಂತಾರದಂತ ಸಿನಿಮಾ. ಈ ತರ ಗ್ಯಾಪ್ಗಳನ್ನ ಕೊಟ್ಟಾಗ ಸರ್ ಎಲ್ಲೋ ಒಂದ್ ಕಡೆ ಇದು ಹೊರತಾ ಆಗಲ್ವಾ ನಿರ್ಮಾಪಕರಿಗಾಗ್ಲಿ ಅಥವಾ ಸಿನಿಮಾ ನೋಡುವಂತ ಆಡಿಯನ್ಸ್ಗಾಗ್ಲಿ? ಅಂದ್ರೆ 1-2 ತಿಂಗಳು ಗ್ಯಾಪ್ ಕೊಟ್ಟಾಗ 2 ತಿಂಗಳಿಗೆ ಏನ್ ಗ್ಯಾಪ್, ಯಾರು ಗ್ಯಾಪ್ ಕೊಟ್ಟರು ಅಂದ್ರೆ ಇವಾಗ ಸಿನಿಮಾ ರಿಲೀಸ್ ಮಾಡೋರಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಸೂಫ್ರಮ್ ಶೋ ಬಂತು, ಸೂಫ್ರಮ್ ಶೋ ಆದ್ಮೇಲೆ ಈಗ ನೀವು ಹೇಳ್ತಾರೆ ಇಮಿಡಿಯೇಟ್ 45 ಬರ್ಬೇಕಾಯ್ತು ಅಂತನಾ? ಹಾಗಲ್ಲ ಸರ್, ಯಾವ್ದಾದ್ರು ಸಿನಿಮಾಗಳು ಬರ್ಬೋದಿತ್ತಲ್ಲ. ಆ ಟೀಮ್ ಯಾರನ್ನ ನಾವ್ ಹೆಂಗ್ ಕಮೆಂಟ್ ಮಾಡಕ್ಕಾಗುತ್ತೆ ಮೇಡಮ್? ಆ ಟೀಮ್ ಆ ಟೈಮಲ್ಲಿ ಅದು ರೆಡಿ ಇರ್ಬೇಕಲ್ಲ. ಈಗ ನಾನು 2011 ಅಲ್ಲಿ ನಾನು ನೀನಾಸಮ್ಗೆ ಹೋಗಿ 2013 ಮಾಡಿಲ್ಲ. ನನಗೊಂದು ಮೆಚುರಿಟಿ ಪೀರಿಯಡ್ ಇರ್ಬೇಕಲ್ಲ. ಒಂದು ಸಿನಿಮಾ ರೆಡಿ ಆಗಕ್ಕೆ ಒಬ್ಬ ಆರ್ಟಿಸ್ಟ್ ಒಂದು ಟೈಮ್ ಬರುತ್ತೆ. ಆ ಟೈಮ್ಗೆ ಅವ್ರು ಅನ್ಕೊಂಡ್ರೆ ಟೈಮ್ಗೆ ಅವ್ರು ಬಿಡ್ತಾರೆ. ಈ ಟೈಮಲ್ಲಿ ಯಾವ್ದು ಇಲ್ಲ, ಇವಾಗ ಬಿಡೋಣ ಅನ್ನೋದು ತಪ್ಪಾಗುತ್ತೆ. ನಮ್ ಕಿವಿಗೆ ಬಿದ್ದಿಲ್ಲ ಮೇಡಮ್. ಆಕ್ಚುಲಿ ರಿಯಾಲಿಟಿ ಆದ್ರೆ ಸೂಫ್ರಮ್ ಸಮಯ ಸುಮಾರು ಸಿನಿಮಾಗಳು ಬರುತ್ತೆ, ಯಾವ್ದು ಗೆಲ್ಲಿಲ್ಲ, ನಮ್ ಕಿವಿಗೆ ಬಿದ್ದಿಲ್ಲ.
ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಂತು ಹೋಯ್ತು ಅಂತೀವಿ. ಆ್ಯಕ್ಚುಲಿ January 1 ಒಂದು ಸಿನಿಮಾ ರಿಲೀಸ್ ಆಯಿತು, ಕರೆಕ್ಟ್ ಅಲ್ವಾ ಮೇಡಮ್? ಅದು ಮೌತ್ ಟಾಕ್ ಇವಾಗ ಬರ್ತಾ ಇದೆ, ಬಟ್ ಥಿಯೇಟರ್ಸ್ ಇಲ್ಲ ಮೇಡಮ್, ಕರೆಕ್ಟ್ ಅಲ್ವಾ ಮೇಡಮ್? ಹೌದು. ಕಿವಿಗೆ ಬೀಳ್ತಾ ಇದೆ ನಮಗೆ ಅಲ್ವಾ? ಹೊಸ ತಂಡ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ, ಈಗ ಜನ ನೋಡಬೇಕು ಅಂದರೆ ಥಿಯೇಟ್ರಲ್ಲಿ ಇಲ್ಲ. ಈಗ ಆ ಟೀಮ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ಮೇಡಮ್? ಅವರು ಮಾರ್ಕೆಟಿಂಗ್ ಟೀಮ್ಗೆ ಮಾಡಬೇಕಾ, ಪ್ರೊಡಕ್ಷನ್ ಮಾಡಬೇಕಾ, ಅಥವಾ ಡೈರೆಕ್ಟರ್ ಪ್ಲಾನಿಂಗ್ ಮಿಸ್ ಅನ್ಬೇಕಾ, ಅಥವಾ ಜನನ್ ಬ್ಲೇಮ್ ಮಾಡಬೇಕಾ, ಅಥವಾ ಮೀಡಿಯನ್ ಬ್ಲೇಮ್ ಮಾಡಬೇಕು? ಯಾರು ಬ್ಲೇಮ್ ಮಾಡಿ? ಇಟ್ಸ್ ಆಲ್ ಟೈಮ್. Jan 1 ಅವ್ರು ಮಾಡಿದ್ರು, ನಮ್ಗೆ ರೀಚ್ ಆಗಿದ್ದು ನನ್ನ ಕಿವಿಗೆ ಬಿದ್ದಿದ್ದು ಮೊನ್ನೆ ತುಂಬಾ ಒಳ್ಳೆ ಸಿನಿಮಾ ಅಂತ. ಹೌದು, ನಾನು ನನ್ ಕಿವಿಗೆ ಮಾತಾಡಿಸ್ದೆ. ನನ್ನ ಕಿವಿಗೆ ಮೊನ್ನೆ ಬಿತ್ತು, ಚೆನ್ನಾಗಿದೆ ಅಂತ. ಎಲ್ಲಿದ್ಯೋ ಅಂದ ನಮ್ಮ ಹುಡುಗಂಗೆ, ಇಲ್ಲ ಸರ್ ಅಂತ. ಬೇಜಾರಾಗುತ್ತಾ ಆಗಲ್ವಾ ಮೇಡಮ್? ಸೊ ಇಟ್ಸ್ ಅನ್ ಎಫರ್ಟ್ ಅಗೇನ್ ಆಸ್ ಅ ಟೀಮ್. ಇದಿಷ್ಟು ನಾವು ಕೂತ್ಕೊಂಡು ಮಾತಾಡ್ತಾ ಇರೋದು, ಇಷ್ಟು ಚಾನೆಲ್ಸ್ ಹತ್ರ ನಾವು ಹೋಗ್ತಾ ಇರೋದು ಏನಕ್ಕೆ ಅಂದರೆ ಲೆಟ್ಸ್ ರೀಚ್ ಔಟ್. ಗಾರ್ಗಾ ಅಂತ ಒಂದು ಸಿನಿಮಾ ಬರ್ತಾ ಇದೆ, 6ನೇ ತಾರೀಕು ಬರ್ತಾ ಇದೆ. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಕೋಲ್ಡ್ ದಟ್ ಫಿಲಮ್, ಟು ಪ್ರೇಸ್ ದಟ್ ಫಿಲಮ್. ಪ್ಲೀಸ್ ವಾಚ್ ದ ಫಿಲಮ್ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಇದು ನಮ್ಮದು ಕ್ಲಿಯರ್ ಪಿಕ್ಚರ್ ಆ್ಯಂಡ್ ಕ್ಲಿಯರ್ ಮೆಸೇಜ್ ಟು ದ ಆಡಿಯನ್ಸ್. ಸೊ ಅದಕ್ಕೆ ನಾವು ಹೇಳೋದು, ಟ್ರೇಲರ್ ನೋಡಿ, ಟೀಸರ್ ನೋಡಿ, ಈ ಕಂಟೆಂಟ್ ಇಷ್ಟ ಆಯ್ತಾ ಒಳಗೆ ಬನ್ನಿ. ಒಳಗೆ ಬಂದಮೇಲೆ ಏನೋ ಟ್ರೇಲರ್ ಗಿಮಿಕ್ ಮಾಡಿಬಿಟ್ಟಿದ್ದಾರೆ ಅಂತ, ಏನೋ ಬರೀ ಒಳಗೆ ಕರ್ಸಕ್ಕೆ ಮಾತ್ರ ಹಿಂಗೆ ಮಾಡಿದ್ದಾರೆ, ಬರೀ ಗಿಮಿಕ್ಗಳು ಇವ್ರದ್ದು ಅಂದರೆ ನಂಬರ್ ಕೊಟ್ಟಿದ್ದೀನಿ ಮೇಡಮ್. ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಬೈಬೋದು, ಮೊಕ್ಕುಗಿರಿ ಮೇಡಮ್. ಇಲ್ಲ ಇಷ್ಟ ಆಯ್ತಾ ನಿಮ್ಮ ಜೊತೆ ಇನ್ನೊಬ್ಬನ ರೆಕಮೆಂಡ್ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ, ಯಾಕಂದ್ರೆ ಜನನೇ ಗೆಲ್ಸಕ್ಕಾಗತ್ತೆ ಸಿನಿಮಾ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲಮ್ಮ, ಸಿನಿಮಾ ಕಥೆಯ ಮೇಲಿರೋ ಕಾನ್ಫಿಡೆನ್ಸು, ಮಾಡಿರೋ ಕೆಲಸದ ಮೇಲಿರೋ ಕಾನ್ಫಿಡೆನ್ಸ್. ಅಂದರೆ ನನಗೆ ಒಂದು ಎಕ್ಸಾಮ್ ಬರೆದು ಬಂದಿದ್ದೀನಿ ಮೇಡಮ್. ಸೊ ನಾನು ಅನ್ಕೊತಾ ಇದ್ದೀನಿ, ಓಕೆ ಐ ಮೇ ಗೆಟ್ ಸಮ್ 95 to 99 ಡಿಸ್ಟಿಂಕ್ಷನ್. 78 ಬಂತ, ಓಕೆ ನೆಕ್ಸ್ಟ್ ಇದರಲ್ಲೇ ಡಿಸ್ಟಿಂಕ್ಷನ್ ತೆಗೆಯೋಣ ಅಂತ ಇದು. ಫೇಲ ಪಾಸ್ ಅಂತ ಗೊತ್ತಾಗ್ಬೇಕು ಮೇಡಮ್ ನನಗೆ. ಎಕ್ಸಾಮ್ ಬರೆದು ಬಂದಿದ್ದೀನಿ ನಾನು. ಸೊ ಐ ಶುಡ್ ನೋ ವೆದರ್ ಐ ಆಮ್ ಪಾಸಿಂಗ್ ಇನ್ ದಿಸ್ ಆರ್ ಫೇಲಿಂಗ್ ಇನ್ ದಿಸ್. ಸೊ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳಿ ನಾನು ಫೇಲ್ ಆಗ್ಬಿಟ್ರೆ ಐ ಡೋಂಟ್ ಡಿಸರ್ವ್ ಇಯರ್. ಸರ್, ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅದು ನಿಮ್ಮ ಕತೆ ನಿಮ್ಗೆ ಗೊತ್ತಿರುತ್ತೆ, ಆ ಕತೆಗೆ ಎಷ್ಟು ತೂಕ ಇರುತ್ತೆ, ಅದು ನಾವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಓವರ್ ಆಲ್ ಕತೆ ಹೇಗಿದೆ ಅಂತ. ಟ್ರೇಲರ್ ನೋಡಿದ್ರಲ್ಲ, ಏನ್ ಅನ್ಸುತ್ತಮ್ಮ ನಿಮಗೆ? ಕೇಳ್ತಿರೋದು ಅಂಡ್ ಆಸ್ ಎ ಆಡಿಯನ್ ಆಗಿ ಅಫ್ಕೋರ್ಸ್ ಸರ್, ಯಾಕಂದ್ರೆ ನಾವು ಆಡಿಯನ್ಸ್ ಆಗೇ ನೋಡಬೇಕು. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನ್ನಿಸ್ತು. ಆ್ಯಂಡ್ ನೀವು ಅದರಲ್ಲಿ ಡಿಟೆಕ್ಟಿವ್ ಥರ ಕಾಣಿಸ್ಕೊಂಡ್ರಿ, ನನಗನ್ಸಿದ್ದು ಡಿಟೆಕ್ಟಿವ್ ಪಾತ್ರದಲ್ಲಿ ನೀವು ಮತ್ತು ಹೀರೋಯಿನ್. ಆ್ಯಂಡ್ ಮೋರ್ ಓವರ್ ಇಲ್ಲಿ ನೀವು ಹೀರೋ ಅಲ್ಲ, ಕತೆನೇ ಹೀರೋ ಅಂತ ಅನ್ನಿಸ್ತು. ಹಾಗೆ ಅದೇ ಅಗೋರಿಗಳ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆ, ಎಲ್ಲ ಒಂದ್ ಕಡೆ ಆ ಸೀನ್ಸ್ ಬಿಟ್ವೀನ್ ನೋಡಿದಾಗ ಕತೆನೇ ಹೀರೋ ಅನ್ನೋದು ಅಷ್ಟೇ, ಅದೇ ನಮಗ್ ಬೇಕಾಗಿದೆ. ಜನಕ್ಕೂ ಆಡಿಯನ್ಸ್ಗೂ ಅದೇ ಬೇಕಾಗಿರೋದು, ಯಾವತ್ತು ಕತೆ ಹೀರೋ ಇರ್ಬೇಕು. ಈಗ ಪ್ರೊಡ್ಯೂಸರ್ ಮಗ ಅಂದ್ಬಿಟ್ಟು ಮೇಡಮ್, ಈಗ ನೀವು ಟ್ರೈಲರ್ 2 minutes ಇದೆ ನಮ್ದು ಟ್ರೈಲರು. ಈಗ ಪ್ರೊಡ್ಯೂಸರ್ ಮಗ ಪಾಪ ದುಡ್ಡು ಹಾಕಿದಾರೆ ನನ್ನ ಮೇಲೆ, ಹಿಂಗೆ ನಾವು ಓಕೆ 1.5 ನಿಮಿಷ ಹೀರೋ ನಿಟ್ಟಿನ 30 seconds ಬೇರೋನ್ ಇಟ್ಟಿಲ್ಲ. ನಾನು ಅರುಣ್ ಇಟ್ಟಿರೋದೇ 30 seconds, ಇನ್ನು 1 ನಿಮಿಷ ಬೇರೋನ್ ಇಟ್ಟಿಲ್ಲ. ಏನಕ್ಕೆ ಅಂದ್ರೆ ಕತೆ ಅಷ್ಟೇ ಒಂದ್ ಕಡೆ ಸಿಸ್ಟಮ್ ಮುಂದೆ ಮತ್ತೆ ಸಾಯಿ ಕುಮಾರ್ ಸರ್ ಹಿಂದೆ ನಿಂತಿರೋ ಸೀನ್ ಮಾತ್ರ ನಿಮ್ದಿರೋದು. ಅವ್ರಿಗೆ ಏನ್ ಬೇಕು ಅದನ್ನೇ ಮಾಡ್ಬೇಕು. ನಾವು ಅವ್ರು ಮಾಡಿದಾರೆ ಅನ್ಬಿಟ್ಟು ನಂದಿಲ್ಲ, ನಾನು ಅವ್ನ ಕೇಳಕ್ಕೂ ನಂಗೆ ರೈಟ್ಸ್ ಇಲ್ಲ. ಇನ್ನೊಂದು 4 ಹಾಕು, ಯಾಕೆ ಕೇಳಬೇಕು? ಅವ್ನು ದಟ್ ಇಸ್ ಹಿಸ್ ಪ್ರಾಡಕ್ಟ್, ಹಿ ನೋಸ್ ಹೌ ಟು ಪ್ರೆಸೆಂಟ್ ಇಟ್. ಮೈ ವರ್ಕ್ ಇಸ್ ಟು ಆ್ಯಕ್ಟ್ ಆ್ಯಂಡ್ ಕಮ್ ಅಷ್ಟೇ. ನಾನು ಕಟ್ ಮಾಡಿದ್ಮೇಲೆ ಮೇಡಮ್ ಫಸ್ಟ್ ನಾನು ಸರ್ನ ಕರಿತೀನಿ. ಆ್ಯಕ್ಚುಲಿ ನಾನು ಸರ್ನ ಕರೆದಾಗ ನಾನು ಅರುಣ್ಗೂ ಹೇಳಿರಲ್ಲ. ಸರ್ಗೆ ತೋರಿಸಿದಾಗ ಎಸ್ ಆರ್ ನೋ ಅಂತ ಅಲ್ಲಿ ಹೇಳ್ತಾರೆ ನನಗೆ. ಎಸ್ ಅಂದಮೇಲೆ ಮೇಡಮ್ ನಾನು ಯಾರ ಮಾತು ಕೇಳಲ್ಲ ಮೇಡಮ್, ಅದು ಆಟೋಮೆಟಿಕ್ಕಾಗಿ ಪ್ರಾಡಕ್ಟ್ ಆಚೆ ಬಂದ್ಬಿಟ್ಟಿರುತ್ತೆ. ಓಕೆ ಸರ್, ಇವಾಗ ನಿಮ್ಮ ಸಿನಿಮಾ ರಿಲೀಸ್ ಅಂತ ಬಂದಾಗ ಸೊ ಎಲ್ಲ ಒಂದ್ ಕಡೆ ಜೋಗಿ ಹೆಸರು 20 ವರ್ಷ ಆದ್ಮೇಲೆ ಯೂಸ್ ಆಗ್ತಾ ಇದೆ, ಯಾಕಿದು ಅನ್ನೋ ಪ್ರಶ್ನೆ ಇದೆ. 1000 ವರ್ಷ ಆದ್ಮೇಲೆ ಜೋಗಿ ಯೂಸ್ ಆಗುತ್ತೆ, ಅದು ಲ್ಯಾಂಡ್ ಮಾರ್ಕ್ ಅದು. ಆಮೇಲೆ ಅದು ಕೊಟ್ಟಿರೋದು ಇವರು ಜೋಗಿ ನಿರ್ಮಾಪಕರಿಂದ ಅಂತ ಹಾಕಿದ್ದೀನಿ. ಪ್ರೊಡ್ಯೂಸ್ ಅದು ಅವರು ಪ್ರೊಡ್ಯೂಸರ್ ಅವ್ರು ಹಾಕೊಂಡ್ರು ಅಲ್ವಾ. 19 ಎಲ್ಲ 100% we need identity. Okay, what bigger identity we can get than ಜೋಗಿ? ಟೆಲ್ ಮಿ. ಅದು ಆಮೇಲೆ ಯಾರ್ದು ಬೇರೆಯವ್ರದ್ದೇನು ಯೂಸ್ ಮಾಡಿರಲ್ಲ, ಅವ್ರು ಮಾಡಿರೋದು ಅವ್ರ ಸಿನಿಮಾ. ಇಟ್ ಇಸ್ ಹಿಸ್ ಡ್ರೀಮ್. ಫ್ರಮ್ ದ ಮೇಕರ್ಸ್ ಆಫ್ ಕಾಂತಾರ ಅಂತ ಹಾಕಿದ್ರೆ ಮೆಟ್ಟಲ್ ಹೊಡೆದು ಬಿಡ್ತಾರೆ. ಜೋಗಿ ನಮ್ದು, ಅದಕ್ಕೆ ಜೋಗಿನ. ಓಕೆ, ಜೋಗಿ ನಿಮ್ದು ನೀವು ಹಾಕೊಂಡ್ರಿ. ಆದ್ರೆ ಎಲ್ಲ ಒಂದ್ ಕಡೆ ಗಜಾ ಸಿನಿಮಾದ ಸಾಂಗ್ ಪ್ರಮೋಷನ್ಗೆ ಬರ್ತಾ ಇದೆಯಲ್ಲ, ನಮ್ದೇ. ನಾವು ಆಡಿಯೋ ಕಂಪ್ನಿ, ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಆಡಿಯೋ ಸಾಂಗ್. ಮತ್ತೆ ಅದ್ ನಾವು ಆಕ್ಚುಲಿ ನಾವು ನಮ್ದೇ ಹಾಕೋಬೇಕು ಅನ್ನೋದು ಇರ್ಲಿಲ್ಲ ಮೇಡಮ್. ನಮ್ಗಿದ್ದು ಡಿ ಬಾಸ್ ಸಾಂಗ್ ಹಾಕೋಬೇಕು. ಯಾಕಂದ್ರೆ ನಾನೊಬ್ಬ ಮೈಸೂರು ಹುಡುಗ, ನಾನೊಬ್ಬ ದರ್ಶನ್ ಸರ್ ಅಭಿಮಾನಿಯಾಗೆ ಬೆಳೆದಿದ್ದು. ನಂಗೊಂದು ಡ್ರೀಮ್ ಇತ್ತು, ದರ್ಶನ್ ಸರ್ಗೆ ಸಿನಿಮಾ ಮಾಡ್ಲೇಬೇಕು ಅನ್ನೋದಿತ್ತು. ನಾನು ಸುಮಾರು ಸತಿ ಮೀಟು ಮಾಡಿದ್ದೀನಿ, ಇನ್ನೂ ಇದೆ. ನಾನು ಹೋಗ್ಬಿಟ್ಟು ನಾನು ಸಿನಿಮಾ ಮಾಡ್ಲೇಬೇಕು ದರ್ಶನ್ ಸರ್ಗೆ ಅನ್ನೋದೇ ನನ್ನ ಡ್ರೀಮ್. ಏನ್ ಹೇಳಿದೀನಿ, ನೀನ್ ಸಿನಿಮಾ ಮಾಡಿದಾಗ ನನ್ಗೆ ಆರ್ಟಿಸ್ಟ್ ಆಗಲ್ಲ, ಏನ ಸೈಡ್ ಅಲ್ಲಾದ್ರೂ ನಿಲ್ಸು ಅಂತ ಹೇಳಿದ್ದೆ. ಸೊ ಅಂತ ಒಂದು ಆ ರೇಂಜ್ಗೆ ಡೈ ಹಾರ್ಟ್ ಫ್ಯಾನ್ಸ್ ಇದ್ದಾಗ
ಸೊ ನಮ್ಗೊಂದು ಸಾಂಗ್ ಬೇಕಿತ್ತು. ಸೊ ನಂಗೆ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಅಂತ ಬಂದಾಗ ಸರ್ ಬಾರಲ್ಲಿ ಏನೋ ಬೇಕು ಸರ್, ಹಿಂಗೆ ದರ್ಶನ್ ಸರ್ದು ಒಂದು ಸಾಂಗ್ ಬೇಕು ಸರ್, ಹಿಂಗೆ ಯಾವ ಕಂಪ್ನಿಲ ನೋಡ್ತೀನಿ, ಬಾ ಇಲ್ಲಿ ತಗೋ ಇಲ್ಲಿ ಸಾಂಗ್ ಇದೆ ಅಂತ. ಗಜ ಸಾಂಗ್ ಕಂಪ್ನಿಲಿ ಇರುತ್ತೆ ಆಲ್ರೆಡಿ, ಬಂಗಾರಿ ಯಾರೇನೇ ಬುಲ್ಬುಲ್. ನಾವಿಬ್ರು ಹಿಂಗೆ ಮುಖ ನೋಡ್ಕೊಂತೀವಿ, ಆಚೆ ಬಂದ್ಬಿಟ್ಟು ಇಮಿಡಿಯೇಟ್ ಶೂಟಿಂಗ್ ಫಿಕ್ಸ್ ಮಾಡ್ತೀವಿ. ನಮಗೆ ನಾನು ರೆಡಿ. ಯಾರು ಖುಷಿ ಆಯ್ತು, ನಾವು ಖುಷಿ ಪಟ್ಟರಷ್ಟು ಯಾರು ಖುಷಿ. ಸೊ ಮೊನ್ನೆ ನಾನು ಈಗ ಫಾರ್ ಎಕ್ಸಾಂಪಲ್ ಮೇಡಮ್, ಈಗ ನಾವು ಮೊನ್ನೆ ಪ್ರೋಮೋ ಬಿಡ್ತೀವಿ, ಒಂದು 30 ಸೆಕೆಂಡ್ಸು ಇಲ್ಲ ಅದು. ಇವತ್ತು ನಾನು ಆಕ್ಚುಲಿ ಶಾಕ್ ಆಗಿದ್ದೀನಿ ಶೇರ್ಸ್ ನೋಡಿದ್ರೆ. ಐ ಡೋಂಟ್ ನೋ ಲೈಕ್ ವೆದರ್ ವಿ ಆರ್ ಗೆಟ್ಟಿಂಗ್ ಇಟ್ ಆರ್ ನಾಟ್ ಅನ್ನೋದು. ಸೊ ಹಂಗಾಗಿ ಸೊ ಆ ರೆಸ್ಪಾನ್ಸ್ ಹಂಗಿದೆ. ಬಟ್ ಒಬ್ಬ ಫ್ಯಾನ್ ಆಗಿ ನಾನು ಏನು ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡೆ, ಒಬ್ಬ ಫ್ಯಾನ್ ಆಗಿ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡೋಣ ಅಂತ ಮಾಡಿರೋಂಥ ಇದು. ಓಕೆ ಸರ್, ನೀವು ದರ್ಶನ್ ಸರ್ ಅಭಿಮಾನಿ, ನಿಮಗೂ ಅವರಂದ್ರೆ ತುಂಬಾ ಇಷ್ಟ, ಅಭಿಮಾನಿ. ಓಕೆ, ಒಪ್ಕೊಳ್ಳೋಣ. ಆದ್ರೆ ನಿಮ್ಮ ಕಥೆನೇ ಬೇರೆ, ಆ ಸಾಂಗೇ ಬೇರೆ ಅಲ್ವಾ ಸರ್? ನೋಡಿದ್ರಾ? ಐ ಮೀನ್ ಟ್ರೈಲರ್ ನೋಡಿದಾಗ ಸಿನಿಮಾ ನೋಡ್ಬಿಟ್ಟು ಒಂದ್ ಕೆಲಸ ಮಾಡಿ, ನಾನು ನನ್ನ ನಂಬರ್ ನಿಮ್ಗೆ ಕೊಡ್ತೀನಿ, ಪರ್ಸನಲ್ ಆಗೇ ಕೊಡ್ತೀನಿ. ಸಿನಿಮಾ ನೋಡ್ಬಿಟ್ಟು ಆ ಕಥೆನೇ ಬೇರೆ ಸಾಂಗೇ ಬೇರೆ ಅಂದ್ರೆ ನೀವು ತೊಳಿ ಮಕ್ಕೋಗಿರಿ. ಏನು ಅವತ್ತು ಅಷ್ಟೆಲ್ಲ ಮಾತಾಡದೆ ಹಾಕೊಂಡೆ ಏನಕ್ಕೆ ಹಿಂಗ್ ಮಾಡಿದ್ರಿ ಡೈರೆಕ್ಟ್ ಆಗಿ ಕೇಳಿ. ನಾನೇನ್ ಹೇಳ್ತೀನಿ, ಇಟ್ ಇಸ್ ಬ್ಲೆಂಡೆಡ್ ಇನ್ ದ ಸ್ಟೋರಿ. ಬ್ಲೆಂಡೆಡ್ ಇನ್ ದ ಸ್ಟೋರಿ ಕಥೆ. ಆಮೇಲೆ ನಾವೇನಂದ್ವಿ, ಸಾಂಗ್ ಬೇಕಿತ್ತು, ನಾವು ಕೂತ್ಕೊಂಡು ಹೊಸಾದ್ ಮಾಡಿಸಿ. ನಾನು ಒಂದ್ ಕಡೆ ನಾವು ಏನು ಅನ್ಕೊಂಡ್ವಿ, ಮಗ ಒಬ್ಬ ಅಭಿಮಾನಿಯಾಗಿ ನಾವು ಒಂದು ಸಾಂಗು ನಮ್ಮವ್ರಿಗೆ ಡೆಡಿಕೇಟ್ ಮಾಡ್ಬೋದಲ್ಲ ಅಂತ ಅನ್ಬಿಟ್ಟು ನಾವು ತಗೊಂಡ್ರ ಅಂತ ಸಾಂಗ್ ಅದು. ಕತೆಗೆ ಬೇಕಿತ್ತು, ಕತೆಯಲ್ಲಿ ಬರುತ್ತೆ. ಆಮೇಲೆ ಅದೇ ಸಾಂಗಲ್ಲಿ ಹೀರೋಯಿನ್ ಕೂಡ ಆರ್ಟಿಸ್ಟ್ ಅದಕ್ಕೆ. ಸೊ ಹೆಂಗೆ ಅನ್ನೋದೆಲ್ಲ ನಿಮ್ಗೆ ಬೇಕು ಅಂತಂದ್ರೆ ಸಿನಿಮಾ ನೋಡೋದಾಗ್ಲೇ ನಿಮ್ಗೆ ಗೊತ್ತಾಗಲ್ಲ, ಅದನ್ನ ಇಲ್ಲಿ ಹೇಳಕ್ ಆಗೋದಿಲ್ಲ. ಆಮೇಲೆ ಹೇಳಿ ಒಂದ್ ಮಾತು ಹೇಳ್ರಿ, ಕತೆನೇ ಬೇರೆ ಇದೇ ಬೇರೆ ಅಂತ. ನಂಗೆ ಈಗ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ನನ್ ಕತೆ ಹೇಳಿ. ಟ್ರೇಲರ್ ಅಲ್ಲಿ ಇರೋದಕ್ಕೂ ಆ ಸಾಂಗ್ ಟ್ರೇಲರ್ ಅಲ್ಲಿ ಸಿನಿಮಾ ತೋರ್ಸಕ್ಕಾಗತ್ತಮ್ಮ? ಟ್ರೇಲರ್ ಬಂದು ಇನ್ವಿಟೇಷನ್ ಅಮ್ಮ, ಇನ್ವಿಟೇಷನ್ ನೋಡಿದ್ರೆ ಮದ್ವೆ ನೋಡಕ್ಕಾಗೋದು. ನಮ್ಮ ಸಿನಿಮಾದಲ್ಲಿ ಕಾಮಿಡಿ ಇದೆ, ಈಗ ಅರುಣ್ ಸಾಗರ್ ಸರ್ ಇದಾರೆ, ಮತ್ತೆ ನೀವು ವಿಷ್ಣುವರ್ಧನ್ ನೋಡಿದಿರಲ್ಲ ಅರುಣ್ ಸಾಗರ್ ಸರ್, ಆ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಮಿತ್ರ ಸರ್ ಇದ್ದಾರೆ, ಸುಮ್ಮನೆ ಇದ್ರು ಕಾಮಿಡಿ ಮಾಡ್ಬಿಡ್ತಾರೆ ಅವರು. ಇಂಥ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನಾನು ಕಾಮಿಡಿ ಹಾಕಿಲ್ಲ ಅನ್ನಕ್ಕಾಗಲ್ಲ. ಕಾಮಿಡಿ ಇದೆ, ಬಟ್ ಟ್ರೇಲರ್ ಅಲ್ಲಿ ತೋರ್ಸಕ್ ಆಗ್ಲಿಲ್ಲ. ಯಾಕಂದ್ರೆ 2 ನಿಮಿಷದಲ್ಲಿ ಹೇಳ್ಬೇಕು, 2 ನಿಮಿಷದಲ್ಲಿ ನಾನು ಇಂಪ್ರೆಸ್ ಮಾಡ್ಬೇಕು. ಬೇರೆ ಇದೆ ಅಂದ್ರೆ ಶೇಡ್ ಡಾರ್ಕ್ ಇದೆ. ಸೊ ಅದಕ್ಕೆ ಒನ್ ಲೈನ್ ಸ್ಟೋರಿ. ಈಗ ಸರ್ ನಂಗೆ 10 ನಿಮಿಷ ಟೈಮ್ ಕೊಡ್ತಾರೆ ಇಡೀ ಕತೆ ಹೇಳಕ್ಕೆ. 10 ನಿಮಿಷದಲ್ಲಿ ನೀನ್ ಏನ್ ಹೇಳ್ಬೇಕಿದ್ಯಾ ಪ್ಲಾಟ್ ಹೇಳ್ಬಿಟ್ಟು ಹೋಗು ಅಂತಾರೆ. ಸೊ 10 ನಿಮಿಷದಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ನ ಒಪ್ಪಿಸ್ತೀನಿ. 2 ನಿಮಿಷದಲ್ಲಿ ಈಗ ಕೋಟ್ಯಾಂತರ ಜನ ಒಪ್ಪಿಸ್ಬೇಕು. ಆ 2 ನಿಮಿಷಕ್ಕೋಸ್ಕರ ನಾನು ಒಂದು ಟ್ರೇಲರ್ ಕಟ್ ಮಾಡ್ತೀನಿ. ಅಲ್ಲಿ ನನಗೆ ಸಾಂಗ್ದಕ್ಕೆ ಲಿಂಕ್ ಕೊಡೋದಾಗ್ಲಿ, ಇನ್ನೊಂದಕ್ಕೆ ಲಿಂಕ್. ಅದಕ್ಕೆ ನಾನು ಟ್ರೇಲರ್ ಬಿಟ್ಟಿದ್ದ ದಿವಸನೇ ಸಾಂಗ್ ಪ್ರೋಮೋನು ಬಿಡ್ತೀನಿ. ನೀವು ಅನ್ಕೊಂತಿರೋದಲ್ಲ, ಸಿನಿಮಾದಲ್ಲಿ ತುಂಬಾ ಇದೆ, ಬರುತ್ತೆ 29ನೇ ತಾರೀಕು. ಸರ್, ದರ್ಶನ್ ಸರ್ ಫ್ಯಾನ್ಸ್ ನೀವು ಕೂಡ ಹೌದು, ಹೊರಗಡೆನೂ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅವ್ರದ್ದೆಲ್ಲರದು ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಗಿಮಿಕಿಗೋಸ್ಕರ ದರ್ಶನ್ ಸರ್ನ ಪ್ರಚಾರಕ್ಕೋಸ್ಕರ ಯೂಸ್ ಮಾಡಿ. ಇಲ್ಲ ಎಲ್ಲರದ್ದು ಪ್ರಶ್ನೆ ಇಲ್ಲ. ಒಂದ್ ಮಾತು ಹೇಳ್ತೀನಿ. ಈಗ ಏನಂತಂದ್ರೆ 100 ಜನದಲ್ಲಿ 98 ಜನ ಬೆನ್ ತಟ್ಟಿದ್ದಾರೆ. ಇಬ್ರು ಎಲ್ಲೋ ಅದನ್ನ ಪ್ರಶ್ನೆ ಮಾಡಿದಾರೆ. ಆದ್ರೆ ಆ ಇಬ್ರು ಬಂದ್ಬಿಟ್ಟು ಫ್ಯಾನ್ಸ್ ಅಲ್ಲ, ಅವ್ರ ಫೋಟೋ ಹಾಕೊಂಡು ಈ ತರ ಮಾತಾಡಿ ಅವ್ರಿಗೆ ಒಂದು ಕೆಟ್ಟ ಹೆಸರು ತಗೊಂಬರಕ್ಕೆ ಅಂತ ಒಂದಷ್ಟು ಪೇಜ್ಗಳಿದೆ. ನಿಮ್ಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಸೊ ಅಲ್ಲಿಂದ ಬಂದಿದೆ ಅಮ್ಮ. ಒಬ್ಬ ಅಭಿಮಾನಿ, ಅವ್ರ ಅಭಿಮಾನಿ ನಮಗೆ ಒಂದ್ ನಿಮಿಷ ತೋರಿಸುವಂತೆ, ಒಂದೇ ನಿಮಿಷ ಅವ್ರ ಅಭಿಮಾನಿ ಯಾವತ್ತೂ ಒಬ್ಬರನ್ನ ಸಪೋರ್ಟ್ ಮಾಡ್ತಾರೆ ಹೊರತು ಯಾರು ಹಾಳಾಗ್ಲಿ ಅಂತ ಯಾರು ಮಾಡೋದಿಲ್ಲ. ಅದಂತೂ ಸತ್ಯ. ಇವತ್ತು ನೋಡಿ ಮೇಡಮ್, ಈಗ ನೀವು ಹೇಳ್ದಲ್ಲ ಬೈತಾರೆ, ನಾವು ಆಕ್ಚುಲಿ ನಮ್ಗೆ ಈ ರೀಚ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಪೀಪಲ್ ಆರ್ ಲೈಕ್, ಆ ಸಾಂಗ್ ಆಲ್ಮೋಸ್ಟ್ ಅದು ಎಷ್ಟು ಶೇರ್ಸ್ ಆಗಿದೆ ಗೊತ್ತಿಲ್ಲ ನನಗೆ. ನಾನು ನಿಮ್ಗೆ ತೋರಿಸ್ತಾ ಇರೋದು, ನಮ್ಮ ಬಾಸ್ ಸಿನಿಮಾ ಗಾರ್ಗಾದ ಇದ್ರಲ್ಲಿ ಬರ್ತಾ ಇದೆಯಾ ಅಂತ. ದೇ ಆರ್ ಡೂಯಿಂಗ್ ದ ಮಾರ್ಕೆಟಿಂಗ್ ಇವಾಗ. ಅದು ನನಗೆ ಹೆಂಗಾಗೋಯ್ತು ಅಂದರೆ, ನಾನು ಸರ್ಗೆ ಹೇಳ್ತಾ ಇದ್ದೆ, ಅಪ್ಪ ನಾನು ಕೇಳ್ಪಟ್ಟಿದ್ದೆ ಕ್ರೇಜ್ ಬಗ್ಗೆ, ಐ ಡೋಂಟ್ ನೋ ಲೈಕ್ ಈ ಲೆವೆಲ್ ವರ್ಕ್ ಆಗ್ತಾ ಇದೆಯಾ ಅನ್ನೋದು. ಸೊ ನನಗೆ ಆ ಥರ ಇದಾಗ್ಬಿಡ್ತು. ಸೊ ಅದು ಕೆಲವೊಂದು 4-5 ಕಮೆಂಟ್ ಬಂದಿದೆ ಮೇಡಮ್ ನಮಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಲೆಲ್ಲ, ಏನೋ ಹಂಗೆ ಹಿಂಗೆ ಅಂತ. ಬಟ್ ಅಷ್ಟೇ ಜನ ಹೋಗ್ಲುತ್ತಾ ಇದ್ದಾರೆ. ಬಂದಿದೆ ಎಲ್ಲ ಬಾಮ. ಏನ್ ಗೊತ್ತಮ್ಮ, ಈಗ 2 ಕಮೆಂಟ್ 100 ಕಮೆಂಟ್ ಅಲ್ಲಿ 2 ಬಂದಿದ್ಯಾ? ನಾನು 98 ಕಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಾ? ಇವ್ರ ಫ್ಯಾನ್ಸ್ ಆಗಕ್ಕೂ ಮುಂಚೆ ಅವರ ಡೆಡಿಕೇಶನ್ಗೆ ನಾನು ಫ್ಯಾನು 2001 ಅಲ್ಲಿ. ನಾನು ಇನ್ನೂ ಚಿಕ್ಕ ಹುಡುಗ. ಮೆಜೆಸ್ಟಿಕ್ದು ಪೂಜೆ ನಡೆದಿತ್ತು ಟೈಮು. ಅಶ್ವಿನಿ ಡಿಜಿಟಲ್ ಸ್ಟುಡಿಯೋ ವಿಜಯನಗರಲ್ಲಿ, ಕೈನೆಟಿಕ್ ಹೋಂಡಾಲಿ ಫ್ಲವರ್ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಡು ಅವ್ರು ಬಂದು ಅವ್ರ ಪೋಸ್ಟರ್ಗೆ ಫೋಟೋ ಹಾಕೋದನ್ನ ನಾನು ನೋಡಿದ್ದೀನಮ್ಮ ಚಿಕ್ಕ ವಯಸ್ಸಿಂದ. ನಾನು ಆ ಡೆಡಿಕೇಶನ್ಗೆ ಅವತ್ತೇ ಫ್ಯಾನಮ್ಮ. ಅವ್ರು ಇಷ್ಟು ದೊಡ್ಡದಾಗಿ ಬೆಳೀತಾರೋ ಇಲ್ವೋ ನನಗೆ ಅದು ನಾನು ಜ್ಯೋತಿಷ್ಯ ಅಂತ ನೋಡಲ್ಲ, ಗಿಣಿಶಾಸ್ತ್ರ ನೋಡಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆ ಡೆಡಿಕೇಶನ್ಗೆ ನಾನು ಆವಾಗ ಫ್ಯಾನ್ ಆಗಿದ್ನಲ್ಲಮ್ಮ, ಅದನ್ನೇ ಇವತ್ತಿಗೂ ಅದನ್ನೇ ಹೇಳ್ತೀನಿ. ಇವತ್ತು ಹಂಗೆ ನಾನು ಪ್ರಚಾರಕ್ಕೆ ಯೂಸ್ ಮಾಡ್ಕೊಬೇಕು ಅಂತಂದರೆ, ನಾನು ಪುನೀತ್ ಸರ್ ಇವತ್ತು ನಮ್ಮ ಮಧ್ಯ ಇಲ್ಲ. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ನಾನು ಪ್ರೀತಿ ಮಾಡ್ತೀನಿ, ಅಭಿಮಾನ ಇದೆ. ಬಟ್ ಫ್ಯಾನ್ ಅಂತ ಬಂದಾಗ, ಇವಾಗ ನಮ್ಮಪ್ಪನ ಜೊತೆ ನನಗೆ ಜಗಳ ಆದರೆ
ನಾನು ನಮ್ಮ ಅಪ್ಪನ ಅಪ್ಪ ಅಂತೀನಿ ಹೊರತು ಪಕ್ಕದ ಮನೆಯವ್ರನ್ನ ಅಪ್ಪ ಅನ್ನೋಕ್ಕಾಗಲ್ಲ. ಯಾರೋ 4 ಜನ ಇವಾಗ ಮಾತಾಡಿದ್ರು, ಇವಾಗ ನಾನು ಏನು ಹೇಳಿದೆ, ಆ ಸಿನಿಮಾಲಿ 100 ಕಮೆಂಟ್ ಇದೆ ಆ ವಿಡಿಯೋ ಮೇಲೆ, ಹಿಂಗೆ ಬಕೆಟ್ ಹಿಡಿತೀರಾ ಪ್ರಚಾರ ಅಮ್ಮ, 100 ಕಮೆಂಟ್ ಅಲ್ಲಮ್ಮ, ಎಕ್ಸಾಜರೇಟ್ ಮಾಡ್ತಲ್ಲ, 100 ಕಮೆಂಟಲ್ಲಿ 2 ಕಮೆಂಟ್ ಹತ್ರ ಇದೆಯಮ್ಮ, 98 ಕಮೆಂಟ್ ಒಳ್ಳೇದಿದೆಯಲ್ಲಮ್ಮ. ಈಗ ನಾನು ಆ ಇಬ್ಬರ ಬಗ್ಗೆ ಯೋಚನೆ ಮಾಡಲಾ, ಇಲ್ಲ 98 ಜನ ನಮಗೆ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಾ? ಆಮೇಲೆ ಅನ್ಕೊಳ್ಳಿ ಬಿಡಿ, ನಾನು ಆ್ಯಸ್ ಅ ಫ್ಯಾನ್ ವಾಟ್ ಐ ಆಮ್ ಡೂಯಿಂಗ್ ಐ ನೋ ಇಟ್. ಇದ್ರ ಗಿಮಿಕ್ ಅನ್ನೋದೇನಿದೆ. ಇವಾಗ ನಾನು ಏನು ಹೇಳಿದೆ, ಸಿನಿಮಾ ಬನ್ನಿ, ಕತೆ ನೋಡಿ, ನೀವು ಶೋ ಇರುತ್ತೆ, ಬಿಫೋರ್ ರಿಲೀಸ್ ಶೋ ಇರುತ್ತೆ, ನಾನು ನನ್ನ ನಂಬರ್ ಕೊಡ್ತೀನಿ ನಿಮಗೆ. ಇಲ್ಲ ಗಿಮಿಗೋಸ್ಕರ ಇಟ್ಟಿದಾರಾ, ಯು ಆಸ್ಕ್ ಮೀ ರೈಟ್ ದೆನ್ ಆ್ಯಂಡ್ ದೇರ್, ಮಕ್ಕೋಗಿರಿ. ಇಟ್ ವಾಸ್ ಸಿಂಪಲ್ ಮೇಡಮ್. ಮೊನ್ನೆ ವಿ ನೀಡೆಡ್ ಅ ಸ್ಪೆಷಲ್ ಸಾಂಗ್, ಒಂದು ಐಟಮ್ ಸಾಂಗ್ ಬೇಕಿತ್ತು ಕಥೆಯಲ್ಲಿ. ಸೊ ಐಟಮ್ ಸಾಂಗ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಐಟಮ್ ಸಾಂಗ್ ಮಾಡಬೇಕಂದ್ರೆ ಅದು ಒಂದು ಡ್ಯಾನ್ಸ್ ನಂಬರ್ ಆಗಿರಬೇಕು ಅಥವಾ ಒಂದು ಸ್ಪೆಷಲ್ ಸಾಂಗ್ ಆಗಬೇಕು. ಅದು ಜನಕ್ಕೆ ಈಸಿಯಾಗಿ ರೀಚ್ ಆಗಬೇಕು. ಪ್ರತಿಯೊಂದು ಒಕೇಶನ್ ಡ್ಯಾನ್ಸ್ ಮಾಡಬೇಕು ಅಂದಾಗ ಅದು ಬರಬೇಕು. ಸೊ ಅದು ಯಾವುದು ಅಂತ ಇದು ಮಾಡಿದಾಗ ನಾವು ದರ್ಶನ್ ಸರ್ನ ಸೆಲೆಕ್ಟ್ ಮಾಡ್ತೀವಿ. ದರ್ಶನ್ ಸರ್ದು ಒಂದು ಸಾಂಗ್ ಬೇಕು. ಸೊ ಡಿ ಬೀಟ್ಸ್ ನೋಡ್ತೀವಿ. ಅದು ಏನಕ್ಕೆ ಸೆಲೆಕ್ಟ್ ಮಾಡ್ತೀವಿ, ಇಬ್ರು ಫ್ಯಾನ್ಸ್ ಅನ್ನೋದಕ್ಕೆ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ನಾವು ಡಿ ಬೀಟ್ಸು, ಆನಂದ್ ಆಡಿಯೋ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಸರ್ ಹೇಳ್ತಾರೆ, ನಮ್ಮದೇ ಆಡಿಯೋ ಕಂಪ್ನಿ ಇದೆಯಲ್ಲ, ನಮ್ಮದ್ರಲ್ಲೇ ಒಂದು ಅಷ್ಟಿಷ್ಟೇ ತಗೋಯ್ತು ಅಂದರೆ ಒಂದು ಸಾಂಗ್ ಕೊಡ್ತಾರೆ. ಆ್ಯಂಡ್ ವಿ ವೇರ್ ಸೋ ಹ್ಯಾಪಿ ಫಾರ್ ದಟ್ ಸಾಂಗ್. ಸೊ ನಾವು ಇಮಿಡಿಯೇಟ್ ಶೂಟ್ಗೆ ಹೋಗ್ತೀವಿ. ಹಾಗಿದ್ರೆ ಇಟ್ಸ್ ಎ ಕ್ಲಿಯಾರಿಟಿ. ಸೊ ಅಂದರೆ ಇವಾಗ ಆ್ಯಕ್ಚುಲಿ ನೀವು ಹೇಳ್ದಂಗೆ ಕಮೆಂಟ್ಗಳು ಬರುತ್ತೆ ಸರ್, ಯಾಕೆ ಅಂದರೆ ನಾರ್ಮಲಿ ಅದೊಂದು ಟಾಕ್ಸ್ ಇದೆ. ಹೇಳ್ತೀನಿ, ಕಮೆಂಟ್ ಅವ್ರ ಕಡೆಯವರಲ್ಲ ಹಾಕೋದು, ಆ ಹೆಸರು ಇಟ್ಕೊಂಡು ಹಾಳು ಮಾಡಕ್ಕೆ ಒಂದೊಂದಷ್ಟು ಜನ ನಿಂತಿರ್ತಾರಲ್ಲ, ಅವ್ರು ಆಗ್ತಿದ್ದಾರೆ. ಅದು ಅಭಿಮಾನಿಗಳಿಗೂ ಗೊತ್ತು, ಅವ್ರಿಗೂ ಗೊತ್ತು. ಅವರು ಅಭಿಮಾನಿಗಳೇ ಆಗಿರ್ಬೋದು ಮೇಡಮ್. ಈಗ ಕೆಲವ್ರಿಗೆ ಇಷ್ಟ ಆಗ್ಬೋದು, ನಮ್ಮ ಬಾಸ್ ಯಾಕಪ್ಪ ನೀವು ಹಾಕೊಂಡೆ, ನಮ್ಮ ಬಾಸ್ ಸಾಂಗು ನಮ್ಮ ಬಾಸ್ ಇದ್ರೆ ನೋಡಬೇಕು, ಅದು ಅವ್ರ ಪಾಯಿಂಟ್ ಆಫ್ ವ್ಯೂ. ಕೆಲವು ಜನಕ್ಕೆ ಇಷ್ಟ ಆಗ್ತದೆ, ಅದು ನನಗೆ ರೆಸ್ಪಾನ್ಸ್ ನೋಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ನಾನು ಆಗಲೇ ಅದನ್ನೇ ತೆಗಿಯಕ್ಕೆ ತೋರಿಸಿದ್ದು ನಿಮಗೆ. ನಂಗೆ ಓಕೆ ನಾವು ಏನೋ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂದರೆ ನಂಗೆ ಶೇರ್ಸ್ ಹಂಗೆ ಬರ್ತಾ ಇದೆ. ಇವರು ಅಂದರೆ ನಾವು ಪೇ ಮಾಡಿದ್ರು ನಮ್ಗೆ ಈ ರೀಚ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ಐ ಡೋಂಟ್ ನೋ ಲೈಕ್ ವೇರ್ ದೇ ಆರ್ ಟೇಕಿಂಗ್ ದ ಫಿಲ್ಮ್ ಅನ್ನೋದು. ನನಗೆ ಚೆನ್ನಾಗಿ ನಂಗೆ ಅವ್ರು ಇಷ್ಟ ಮೊಕ್ಕುಗಿಬೋದು. ನನಗೆ ನನ್ನ ಮಕ್ಕಳ ಹಾಳು ಮಾಡ್ಬಿಟ್ರಿ ನಮ್ಮ ಬಾಸ್ ಇದು ಹಂಗೆ. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಬೋತ್. ಏನು ಬೇಕಾದ್ರೂ ಮಾಡ್ಕೋಬೋದು. ಬಟ್ ನಮಗೆ ಒಂದು ಸ್ಪೆಷಲ್ ಸಾಂಗ್ ಅಂತ ಬಂದಾಗ ಇದಕ್ಕಿಂತ ದೊಡ್ಡ ಸಾಂಗ್ ಸಿಗುತ್ತೆ ಅಂತ ನಂಗೆ ಅನಿಸ್ಲಿಲ್ಲ ಮೇಡಮ್, ಅದಕ್ಕೆ ಯೂಸ್ ಮಾಡಿದ್ದೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಅಂದರೆ ಇದು ಗಿಮಿಕ್ ಅಲ್ಲ, ಏನೂ ಅಲ್ಲ ಅಂತ. ಆದರೂ ಒಂದು ಕಡೆ ಎಲ್ಲ ಒಂದು ಕಡೆ ಮಾತಿದೆಯಲ್ಲ ಸರ್, ಬಾಸ್ ಕಷ್ಟಕ್ಕೆ ಬರಲ್ಲ ಅನ್ನೋವಂಥದ್ದು. ಈಗ ನಾನು ಏನು ಮಾಡಲಿ ಮೇಡಮ್, ನಾನೀಗ ಲಾ ಓದ್ಲಾ, ಈಗ ಅವ್ರ ಪರವಾಗಿ ಹೋಗ್ಬಿಟ್ಟು ವಾದ ಮಾಡೋಕ್ಕೆ? ನಾನು ಒಬ್ಬ ಡೈರೆಕ್ಟರ್ ಮೇಡಮ್, ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಬೇಡ್ಬೋದು ಬೇಗ ಬರಲಿ ಅಪ್ಪ, ಏನೋ ಒಂದು ಬೈ ಮಿಸ್ ಏನೋ ಆಗಿದೆ ಅನ್ಬಿಟ್ಟು. ಬಟ್ ನಾನು ಅವ್ರ ಕಷ್ಟಕ್ಕೆ ಹೋಗ್ಬೇಕು, ನಾನು ಯಾರು ಮೇಡಮ್ ಅವ್ರ ಕಷ್ಟಕ್ಕೆ ಹೋಗೋಕ್ಕೆ? ಅಂದ್ರೆ ವೇದಿಕೆ ಮೇಲೆ ನಿಂತಾಗ ಮಾತ್ರ ಹೆಸರನ್ನ ತಗೊಂತಾರೆ. ಕ್ಯಾಮ್ರಾ ಇಟ್ಟಿರಲ್ಲಮ್ಮ ಅಷ್ಟೇ. ಹೇಳಕ್ಕಾಗತ್ತಾ? ವೇದಿಕೆಯಲ್ಲಿ ಬಂದ್ವಿ 4 ಜನ ಕ್ಯಾಮ್ರಾ ಇಟ್ಟಿದ್ರು ಕಾಣಿಸುತ್ತೆ, ಇಲ್ಲ ಅಂದ್ರೆ ಎಲ್ಲಿ ಕಾಣಿಸುತ್ತೆ? ನಾವೇನು ಅದು ಬಿಡಿ, ಅದು ಕಂಪ್ಲೀಟ್ ಬೇರೆ ಟಾಪಿಕ್. ನಾನು ಸಿದ್ಧಾರ್ಥ ಲೇಔಟಲ್ಲಿ ಬೆಳೆದಿರೋದು. ಓಕೆ, ನಾನು ಮೈಸೂರು ಹುಡುಗ ಸಿದ್ಧಾರ್ಥ ಲೇಔಟಲ್ಲೇ ಬೆಳೆದಿರೋದು. ನೀತಿ ಮಾರ್ಗ ಪೋಸ್ಟ್ ಆಫೀಸ್ ರೋಡಲ್ಲಿ ಸರ್ದು ಮನೆನೂ ಅಲ್ಲೇ ಇರೋದು. ತೂದೀಪ ಅವರು ಏನು ಮನೆ ಇತ್ತು, ರಾಜಣ್ಣ ಮನೆ ಕೊಟ್ಟಿದ್ರು, ನಮ್ಮ ಮನೆನೂ ಅಲ್ಲೇ ಇರೋದು ಪೋಸ್ಟ್ ಆಫೀಸ್ ರೋಡ್. ಚಿಕ್ಕ ವಯಸ್ಸಿಂದ ಈಗ ದರ್ಶನ್ ಸರ್ ಸಿಬ್ಲಿಂಗ್ಸ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವರೆಲ್ಲ ಬಂದೇ ನೋಡ್ಕೊಂಡು ಬಂದಿದ್ವಿ. ನಮಗೆ ಆ್ಯಕ್ಚುಲಿ ನಾವು ಫ್ಯಾನ್ ಆಗಿದ್ದು ನವಗ್ರಹ ಬಂದಮೇಲೆ, ಅದು ಮೈಸೂರು ಮೇಲೆ ಇತ್ತು ಇದು. ಅವಾಗ ನಮ್ಗೆಲ್ಲ ಅದು ಬೇರೆನೇ ಕ್ರೇಜ್ ಇತ್ತು. ವೆರಿ ಲೇಟ್ ಅಲ್ಲ, ಐ ವಾಸ್ ಲೈಕ್ ನನ್ಗೆ ಅನಿಸಿದ್ದು ಅಲ್ಲಿಂದ. ನಂಗೆ ಆ ಒಂದು ನೆಗೆಟಿವ್ ಶೇಡು, ಅದಾದಮೇಲೆ ದತ್ತ ಅನ್ನೋ ಒಂದು ಕಾಮಿಡಿ ಶೇಡ್, ವಿ ಎಂಜಾಯ್ಡ್ ಇಮ್. ಹಂಗೆ ನಾವು ಕೆಲವು ಡೈರೆಕ್ಟರ್ಸ್ಗೂ ಬೈದಿದ್ದೀವಿ, ನಮ್ಮ ಬಾಸ್ ಸಿನಿಮಾನ ಹಾಳು ಮಾಡ್ಬಿಟ್ರು ಹಂಗೆ ಹಿಂಗೆ ಅಂತ, ಆಡಿಯನ್ಸ್ ಆಗಿರ್ಬೇಕಾದ್ರೆ. ಸೊ ಲೈಕ್ ಈಗ ನಾನು ಒಬ್ಬ ಇದ್ದ, ಒಂದು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಓಕೆ ಹಿಂಗೆ ತೊಗೊತಾ ಇದೀವಿ ಅಂದ್ರೆ ಅಷ್ಟೇ ಭಯನೂ ಇದೆ. ಬಟ್ ಒಂದು ರೀಚ್ ಔಟ್ ನೋಡಿ ಬೇಗ ಬಿಡಿ ಅಂತ ಅಂದ್ಬಿಟ್ಟು ಅದೆಲ್ಲ ಏನು ನೋಡಿದ್ವಿ ಪ್ರೆಷರ್ಸು. ಸೊ ಆಮೇಲೆ ಲೈಕ್ ನೀವು ಹೇಳಿದ್ರಲ್ಲ, ಈಗ ಮಾತಾಡ್ತಾ ಇದ್ದಾರೆ ಅಂತ, ಮಾತಾಡ್ತಾ ಇರೋದೇ ಅವ್ರ ಸಾಂಗ್ ಇರೋದಕ್ಕೆ. ಅಟ್ಲೀಸ್ಟ್ ಒಂದು ರೀಚ್ ಔಟ್ ಆಗಿದೆ, ಅವ್ರ ಸಾಂಗ್ ಇರೋದಕ್ಕೆ ಮಾತಾಡ್ತಾರೆ. ಇಲ್ಲ ಒನ್ ಆಫ್ ದ ಐಟಮ್ ಸಾಂಗ್ ಆಗಿರೋದು, ಸುಮ್ಮನೆ ಬಂದಿರೋದು ಹೋಗಿರೋದು ಮೇಡಮ್. ಓಕೆ ಸರ್, ಓವರ್ ಆಲ್ ಆಗಿ ನಿಮ್ಮ ಸಿನಿಮಾದ ಮೂಲಕ ಏನು ಹೇಳಕ್ ಹೊರಟಿದ್ದೀರಾ ಸರ್? ಎಂಟರ್ಟೈನ್ಮೆಂಟ್ ಅಮ್ಮ. ಇಲ್ಲಿ ಹೇಳಕ್ಕೆ ನೀತಿ ಪಾಠ ಏನೂ ಇಲ್ಲಮ್ಮ. ಅಂದರೆ ಒಬ್ಬ ಮನುಷ್ಯಂದು ಒಳ್ಳೇದು ಕೆಟ್ಟದ್ದು ಒಳಗಡೆನೇ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅದಷ್ಟೇ. ಎಂಟರ್ಟೈನ್ಮೆಂಟ್ಗೆ ಬರ್ತಿದ್ದೀವಿ, ಇಲ್ಲಿ ನೀತಿ ಪಾಠ ಹೇಳಕ್ಕೆ ಬರ್ತಲ್ಲ, ಇಲ್ಲ ಇದು ಹಿಂಗೆ ನಡ್ಕೊಬೇಕು ಅನ್ನೋ ದಾರಿ ಇಲ್ಲ. ವಾಟ್ ಯು ವಾಂಟ್, 2 ಅವರ್ ನೀವು ಒಳಗಡೆ ಬಂದು ಕೂತ್ಕೊಂಡಾಗ ಹಬ್ಬ ಖುಷಿಯಾಗಿ ಮನೆಗೆ ಹೋಗ್ಬೇಕು. ಅವನೇ ಕಷ್ಟಪಟ್ಟರೆ ದುಡ್ಡು, ಮನೇಲಿ ಗಲಾಟೆ, ಅದು ಇದು ಹಿಂಸೆಯಿಂದ ಬಂದು ನಾವು ತಿರ್ಗಾಲ್ ನೀತಿ ಪಾಠ ಹೇಳಿ ಬೇಡಮ್ಮ. ಎಂಟರ್ಟೈನ್ಮೆಂಟ್ ಬೇಕು ಮನುಷ್ಯನಿಗೆ, ಆ ಎಂಟರ್ಟೈನ್ಮೆಂಟ್ ಸಿನಿಮಾ ಇದೆ.
ಸರ್ ಎಲ್ಲೋ ಇವಾಗ ಸಿನಿಮಾ ನೋಡಿದಾಗ ಪೋಸ್ಟರ್ಗಳನ್ನು ನೋಡಿದಾಗ ಹೊರಗಡೆಯವ್ರನ್ನ ಸ್ವಲ್ಪ ತಗೊಂಡಿದ್ದೀರಾ, ವಿಲನ್ ಶೇಡಿಗೆ ಎಲ್ಲಾನು ಹೊರಗಡೆಯವ್ರು ಇದ್ದಾರೆ ಈ ಸಿನಿಮಾದಲ್ಲಿ, ಯಾಕೆ ಕನ್ನಡದವ್ರನ್ನ ತಗೋಬೋದಿತ್ತಲ್ಲ ಸರ್? ಮ್ಯಾಮ್ ಕನ್ನಡ ಡೈರೆಕ್ಟರ್ ಫಸ್ಟ್ ಸಾಯಿ ಕುಮಾರ್ ಸರ್ ಕನ್ನಡದವರು, ಅರುಣ್ ಸಾಗರ್ ಸರ್ ಕನ್ನಡದವರು, ಮಿತ್ರ ಸರ್ ಕನ್ನಡದವರು, ಅವಿನಾಶ್ ಸರ್ ಕನ್ನಡದವರು, 3 ಜನ ಆಚೆ ಕಡೆಯವರು ಹಾಕಿದೀನಿ ಮೇಡಮ್. ಎಲ್ಲಾನು ಆಚೆ ಕಡೆ 5 ಜನ ಇಟ್ಕೊಂಡು ನೀವು 3 ಜನದ ಆಚೆ ಕಡೆ ಸರ್ ಅದು ಸಮ್ಟೈಮ್ಸ್ ಮ್ಯಾಟರ್ ಆಗುತ್ತೆ ಅಲ್ವಾ ಸರ್? ಆಮೇಲೆ ಏನ್ ಗೊತ್ತಾ, ನೀವು ಇವಾಗ ಯಾವಾಗ ಸಿನಿಮಾ ನೋಡ್ತಿರಲ್ಲ, ಯು ಕಾಂಟ್ ಟೆಲ್ ಓಕೆ ಸಂಪತ್ ಬದಲು ಇನ್ನೊಬ್ರು ಹಾಕ್ಬೋದು ಅನ್ನೋದು ನಿಮ್ ತಲೆಗೆ ಬರಲ್ಲ. ಯಾಕಂದ್ರೆ ಎವ್ರಿ ಒನ್ ಆರ್ ಫಿಟ್ ಟು ದಟ್ ಕ್ಯಾರೆಕ್ಟರ್. ಮತ್ತೆ ಅವೈಲಬಿಲಿಟಿ ಆಫ್ ದ ಆರ್ಟಿಸ್ಟ್ ಆಲ್ಸೋ ಮ್ಯಾಟರ್ಸ್ ಮೇಡಮ್. ಒಬ್ಬ ಡೈರೆಕ್ಟರ್ಗೆ ಮತ್ತೆ ಪ್ರೊಡಕ್ಷನ್ ಕಂಪ್ನಿಗೆ ಆ ಟೈಮಲ್ಲಿ ನಾವು ಈಗ ನಮ್ದೊಂದು ಅಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಆಪ್ಷನ್ 1 2 3 ನಾವು ಮಾತಾಡ್ತೀವಿ. ಅದೆಲ್ಲ ಮಾತಾಡಿದಾಗ ಆಪ್ಷನ್ಸ್ ನೋಡಿದಾಗ ಅವೈಲಬಿಲಿಟಿ ಅಂದ್ರೆ ಇವ್ರ ಜೊತೆ ಇವರು ಮ್ಯಾಚ್ ಆಗ್ಬೇಕು, ಇವ್ರು ಮ್ಯಾಚ್ ನಮ್ಗೆ ಈಸಿಯಾಗಿ ಬಂತು. ಸೊ ಒಂದು 3 ಜನ ಸಾಯಿ ಕುಮಾರ್ ಸರ್ ರೆಕಮೆಂಡ್ ಮಾಡ್ತಾರೆ, ಸ್ವಲ್ಪ ತೆಲುಗುಯಿಂದ ಹಾಕೋಣ, ಕಂಟೆಂಟ್ ಬೇರೆನೇ ಮಾತಾಡ್ತಾ ಇದೆ, ಸ್ವಲ್ಪ ತೆಲುಗು ಪುಷ್ ಆಗುತ್ತೆ. ಇವತ್ತು ಅವ್ರನ್ನೆಲ್ಲ ಹಾಕಿರೋದಕ್ಕೆ ನಾನು ಹಿಂದಿ ಬಿಸ್ನೆಸ್ ಆಗೋಗಿದೆ ಮೇಡಮ್. ಜಿ ಅವರು ಆಲ್ರೆಡಿ. ಇನ್ನೊಂದು ಮಾತು ಹೇಳ್ತೀನಿ, ಇವಾಗ ಕೇಳದ್ನಲ್ಲ, ಇವಾಗ ನಮ್ದು ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ ಹೈದರಾಬಾದ್ ಅಲ್ಲಿ ಮಿಕ್ಸಿಂಗ್ ನಡೀತದೆ. AMB ಫಿಲ್ಮ್ಸ್ ಬಂತಲ್ಲ ಬ್ಯಾಂಗ್ಳೂರಲ್ಲಿ, ಈಗ ದೇ ಆರ್ ಫೋರ್ಸಿಂಗ್ ಅಸ್ ಟು ಡೂ ಡಾಲ್ಬಿ ವಿಷನ್ ಫಿಲ್ಮ್. ಏನಕ್ಕೆ? ಆಮೇಲೆ ಕಂಟೆಂಟ್ ಇದೆ, ಡೂ ಇಟ್ ಅಂತ ಅಂದ್ಬಿಟ್ಟು ಇವ್ರಿಗೆ ಫೋನ್ ಮಾಡಿ, ಯಾರಿಗೆ ಅಲ್ಲಿರೋ ಟೆಕ್ನಿಷಿಯನ್ ಫೋನ್ ಮಾಡಿ, ಪ್ಲೀಸ್ ಟ್ರೈ ಟು ರಿಲೀಸ್ ಇಟ್ ಆನ್ ಇನ್ ತೆಲುಗು ಆಲ್ಸೋ ಅಂತ ಅವರೇ ಕೇಳ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಕೇಳ್ಕೊಳ್ವಾಗ ನಾವು ಮಾಡ್ತಲ್ಲ, ಯಾಕಂದ್ರೆ ನಮ್ಗೆ ಇವಾಗ ವಿ ಆರ್ ಕಾನ್ಸಂಟ್ರೇಟಿಂಗ್, ಇಟ್ಸ್ ಕನ್ನಡ ಮೂವಿ, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕನ್ನಡ. ಸೊ ಬಟ್ ದೇ ಹ್ಯಾವ್ ಆಸ್ಕ್ಡ್, ಏನಕ್ಕೆ ಕೇಳಿದ್ರು, ಆರ್ಟಿಸ್ಟ್ ಇದ್ದಾರೆ, ಆಮೇಲೆ ಕ್ವಾಲಿಟಿನೂ ಇದೆ, ದೇ ಆರ್ ನಾಟ್ ಫೂಲ್ಸ್ ಟು ಆಸ್ಕ್. ಸುಮ್ಮನೆ ಹಂಗೆ ಏನೋ ಕೇಳ್ಬಿಡೋಣ, ಅವ್ರಿಗೆ ನೆಸೆಸರಿ ಇಲ್ಲ, ಅವ್ರಿಗೆ ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡಿ ಕೇಳಬೇಕು ಅಂತ. ರೀಸೆಂಟ್ 2-3 ಡೇಸ್ ಆಯ್ತಾ ಕೇಳ್ಬಿಟ್ಟು ಅಲ್ಲಿ ಹೈದರಾಬಾದ್ ಸಾರಥಿ ಸ್ಟುಡಿಯೋಸ್ ಅಲ್ಲಿ ಮಿಕ್ಸಿಂಗ್ ಅನ್ನಪೂರ್ಣದಲ್ಲಿ ಗ್ರೇಡ್ ಆಗ್ತಾ ಇದೆ, ಪ್ರಜ್ವಲ ರಸಮಠ್ ಕಲರಿಸ್ಟ್. ಸೊ ಅಲ್ಲಿ ಅವರೆಲ್ಲ AMB ಇಲ್ಲಿ ನಮ್ದು ಈ ಕ್ವಾಲಿಟಿ ಫಿಲ್ಮು ಅಲ್ಲಿ ಮಾಡಿ 500 ಸೀಟಿಂಗ್ ಕೆಪಾಸಿಟಿ ಡಾಲ್ಬಿ ವಿಷನ್ ಬಂದಿದೆ. ಸೊ ಕಾಂತಾರಾಗೆ ಪ್ರಿವ್ಯೂ ಕರೆದಿದ್ರು ಎಲ್ಲಾನು, ಅಂದ್ರೆ ಸಿ ದ ಕ್ಲಾರಿಟಿ ಅನ್ನೋದಕ್ಕೆ. ಸೊ ಅದಕ್ಕೆ ಏನಾಯ್ತು, ಅವ್ರು ದೇ ಆರ್ ರೆಕಮೆಂಡಿಂಗ್ ಅಸ್, ಇದು ತೆಲುಗುಲು ಕೊಡಿ, ವಿಲ್ ಡೂ ಇಟ್ ಅಂತ ಅನ್ನಪೂರ್ಣ ಸ್ಟುಡಿಯೋಸ್ ಅವರು. ನಾನು ಸರ್ ಹೇಳಿದ್ರೆ ಇಟ್ಸ್ ಕನ್ನಡ ಫಿಲ್ಮ್, ವಿಲ್ ಫೋಕಸ್ ಆನ್ ಕನ್ನಡ. ಇಫ್ ದೇ ವಾಂಟ್ ಟು ಡೂ ಇನ್ ಅದರ್ ಸ್ಟೇಟ್ಸ್, ಲೆಟ್ ದೆಮ್ ಡೂ. ಅದೇನಕ್ಕೆ ಈ ಆರ್ಟಿಸ್ಟ್ಗಳೆಲ್ಲ ಹಂಗಿದಾರಲ್ಲ, ದೇ ಆರ್ ಗೆಟಿಂಗ್ ಅ ಹೋಪ್. ಮತ್ತೆ ಎಂಡ್ ಆಫ್ ದ ಡೇ ಬಿಸ್ನೆಸ್ ಮ್ಯಾಟರ್ಸ್ ಮೇಡಮ್. ಅಷ್ಟೇ ಸರ್, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅನ್ನೋದು ಹೌದು. ಬಟ್ ಅರೆ ಎಲ್ಲೋ ಒಂದು ಕಡೆ ಇರೋವಂಥ ಇವಾಗ ಹೀರೋಯಿನ್ಸ್ ಬರ್ತಾರೆ, ಕನ್ನಡದಲ್ಲಿ ಬೆಳೀತಾರೆ, ಅದಾದ್ಮೇಲೆ ಬೇರೆ ಭಾಷೆಗೆ ಹೋಗ್ತಾರೆ, ಯಾಕೆ ಕನ್ನಡದಲ್ಲಿ ನೀವು ಅವಕಾಶ ಕೊಡ್ತಿಲ್ವಾ ಅಂತಾನು ಕೇಳ್ತಾರೆ. ಇಲ್ಲಮ್ಮ, ಆರ್ಟಿಸ್ಟ್ಗೆ ದೇರ್ ಇಸ್ ನೋ ಭಾಷೆ. ಒಬ್ಬ ಆರ್ಟಿಸ್ಟ್ ಹೀ ಈಸ್ ಕಂಪ್ಲೀಟ್ಲಿ ನೇಕೆಡ್, ನಾಟ್ ಲಿಟ್ರಲ್ ಸೆನ್ಸ್, ಬಟ್ ಐ ಟೆಲ್ ಯು, ಜಾತಿ ಇಲ್ಲ, ಭಾಷೆ ಇಲ್ಲ, ಏನೂ ಇಲ್ಲಮ್ಮ. ಆರ್ಟಿಸ್ಟ್ ಚೆನ್ನಾಗಿದೆಯಾ ಅಲ್ಲೂ ಮಾಡ್ತಾರೆ, ಎಲ್ಲೂ ಮಾಡ್ತಾರೆ. ಚೆನ್ನಾಗಿದೆಯಾ ಯೂಟ್ಯೂಬಲ್ಲಿ ನಾನು ಮಾಡ್ತೀನಮ್ಮ, ಯಾರ ಕಡೆದು ಯೂಟ್ಯೂಬಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ನಾನು ಮಾಡ್ತೀನಿ. ನಾನೇ ಒಂದಷ್ಟು ಸೀಕ್ವೆನ್ಸ್ ಇಟ್ಕೊಂಡಿದ್ದೀನಿ, ನಾನು ಮಾಡ್ಕೊಬೇಕು, ನಾನು ಯೂಟ್ಯೂಬ್ಗೆ ಹಾಕೊತೀನಿ. ಒಬ್ಬ ಆರ್ಟಿಸ್ಟ್ಗೆ ಸ್ಕ್ರೀನ್ ಆಗಲಿ, ಭಾಷೆ ಆಗಲಿ, ಗಡಿ ಆಗಲಿ ಲೆಕ್ಕ ಬರಲ್ಲ. ಸರ್ ಈ ಸಿನಿಮಾಗೆ ಇದೇ ಟೈಟಲ್ನ ಚೂಸ್ ಮಾಡೋಕ್ಕೆ ಕಾರಣ ಏನು ಸರ್? ಬೇರೆ ಟೈಟ್ಲ್ ಸಿಗ್ಲಿಲ್ಲ ಸರ್. ಟೈಟಲ್ ಸಿಗೋದು ಬೇರೆ, ಆದ್ರೆ ಟೈಟಲ್ ಅಲ್ಲಿ ಏನ್ ಹೇಳಕ್ ಕೊಟ್ಟಿಲ್ಲ. ಒಂದು ಊರು ಮೇಡಮ್, ಒಂದು ಊರ್ ಕತೆ ಗಾರ್ಗ, ಒಂದು ಊರಿಗೆ ಒಂದು ಹೆಸರು ಬೇಕಾಗಿರುತ್ತೆ, ಅದು ಸೌಂಡಿಂಗ್ ಆಗ್ಬೇಕಾಗಿ. ಯಾಕಂದ್ರೆ ಈ ಊರೇ ಹೀರೋ ಆಗಿ ನಿಲ್ಲುತ್ತೆ. ಸೊ ಆ ಊರ ಹೆಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಏನ್ ಮಾಡೋಣ ನಂದೊಂದು ಲಿಸ್ಟ್ ಅಲ್ಲಿ ಲೈಕ್ ನಾನು ಒಂದು ಡಿಫ್ರೆಂಟ್ ವರ್ಡ್ಸ್ಗಳನ್ನ ಬರ್ದಿಟ್ಕೊಂಡು, ಗಾರ್ಗ ಮುನಿ ಅಂತ ಒಬ್ಬರದ್ದು ಹೆಸರು ಇರುತ್ತೆ, ಅವರಿಂದ ಇನ್ಸ್ಪೈರ್ ಆಗ್ತೀನಿ. ಸೊ ಗಾರ್ಗ ಅಂತ ಆ ಊರಿಗೆ ಹೆಸರು ಇಡ್ತೀನಿ. ಕತೆ ಹೇಳ್ಬೇಕಾದ್ರೆ ಏನಾಗುತ್ತೆ, ಗಾರ್ಗ ಹೈಲೈಟ್ ಆಗುತ್ತೆ. ಸೊ ಗಾರ್ಗ ಅಂತಾನೆ ಇಡೋಣ ಅಂತ ಅಂದ್ಬಿಟ್ಟು ಟೀಮ್ ಡಿಸೈಡ್ ಮಾಡ್ತೀವಿ. ಅಂಡ್ ಸೌಂಡಿಂಗ್ ವರ್ಕ್ ಆಗುತ್ತೆ, ಮತ್ತೆ ಈಸಿ ಕ್ಯಾಚ್ ಆಗುತ್ತೆ ಅನ್ನೋದು ಅನ್ಕೊಂಡು ನಾವು ಬಿಟ್ಟಿರೋದು. ಸರ್ ಲಾಸ್ಟ್ ಇದು ಪ್ರಶ್ನೆ, ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳನ್ನ ನೋಡಿದಾಗ ಕಂಟೆಂಟ್ ಗೆಲ್ಲುತ್ತೆ ಅನ್ನಿಸ್ತಾ ಸ್ಟಾರ್ ಕಾಸ್ಟಿಂಗ್ ಗೆಲ್ಲುತ್ತೆ ಅಂತ ನಿಮಗೆ ಅನ್ಸುತ್ತೆ ಸರ್? ಕಂಟೆಂಟ್ ಇಸ್ ಆಲ್ವೇಸ್ ದ ಕಿಂಗ್. ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಕಂಟೆಂಟ್ ಇಲ್ದಿರಂಗೆ ಸ್ಟಾರ್ ಇಲ್ಲ. ಇವತ್ತು ಯಾರು ಸ್ಟಾರ್ ಆಗಿದಾರೋ ಎಲ್ಲ ಕಂಟೆಂಟ್ ಇಂದಾನೆ ಸ್ಟಾರ್ ಆಗಕ್ಕಾಗದು. ಆಮೇಲೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಅ ಸ್ಟಾರ್ ಸಿನಿಮಾ ಚೆನ್ನಾಗಿದ್ಯಾ, ದಟ್ ಇಸ್ ವಾಟ್ ಇಟ್ ಕೌಂಟ್ಸ್. ಇಟ್ ಇಸ್ ನಾಟ್ ಅಬೌಟ್ ಸ್ಟಾರ್. ಇವಾಗ ನನ್ಗೆ ಇವತ್ತಿಗೂ ಆ ಕ್ವಶನ್ಗೆ ಆನ್ಸರ್ ಸಿಗ್ತಲ್ಲ. ಮೊನ್ನೆನೂ ಯಾರೋ ಒಬ್ರು ಕೇಳಿದ್ರು, ನೀವು ಸ್ಟಾರ್ ಆಗಕ್ಕೆ ಬಂದಿದ್ದೀರಾ ಆಕ್ಟರ್? ನನಗೆ ಗೊತ್ತಿಲ್ಲ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಸ್ಟಾರ್ ಆರ್ ಆಕ್ಟರ್. ಯು ಆರ್ ಅ ಗುಡ್ ಆಕ್ಟರ್, ಯು ಆರ್ ಅ ಗುಡ್ ಆಕ್ಟರ್, ದಟ್ಸ್ ಇಟ್. ಸರ್ ನಿಮ್ಮ ಪ್ರಕಾರ ಸರ್ ಒಬ್ಬ ಡೈರೆಕ್ಟರ್ ಆಗಿ, ಅವ್ರ ಆಕ್ಟರ್ ಆಗಿ ಅವ್ರ ವೇನಲ್ಲಿ ಹೇಳಿದ್ರು, ಡೈರೆಕ್ಟರ್ ಆಗಿ ಹೇಳಿದ್ ನಾನು ತುಂಬಾ ಜನ ಮೆಚ್ಚಿದಾಗ, ಫಾರ್ ಎಕ್ಸಾಂಪಲ್ ಟುಡೇ ಗಿಲೀಸ್ ಅ ಸ್ಟಾರ್. ಹೌದು, ಇಟ್ಸ್ ನಾಟ್ ಬಿಕಾಸ್ ಆಫ್ ಅ ಫಿಲಮ್, ಇಟ್ಸ್ ಬಿಕಾಸ್ ಆಫ್ ಅ ರಿಯಾಲಿಟಿ ಶೋ. ಸೊ ಅದು ಕಂಟೆಂಟ್ ಅಂತವಲ್ಲ. ಸ್ಟಾರ್ ಆಗಕ್ಕೆ ಎಲ್ಲಿ ಬೇಕಾದ್ರೂ ಸ್ಟಾರ್ ಆಗ್ಬೋದು, ಕಂಟೆಂಟ್ ಗೆಲ್ಬೇಕು. ಈಗ ಅಣ್ಣವ್ರ ಕಾಲದಿಂದಾನು, ವಿಷ್ಣು ಸರ್ ಕಾಲದಿಂದಾನು ಕಂಟೆಂಟ್ ಅಲ್ಲಿ ಪಾತ್ರಗಳು ಮಾಡ್ಕೊ ಬಂದ್ರು ಹೊರತು ಸ್ಟಾರ್ಗೋಸ್ಕರ ಅಥವಾ ಸ್ಟಾರ್ ಇಂದ ಸಿನಿಮಾ ಅನ್ನೋದು ಬರ್ಲಿಲ್ಲ. ಸಿನಿಮಾ ಫಸ್ಟ್ ಕತೆ ತಗೊಂಡು ಆ ಕಥೆಯಲ್ಲಿ ಪಾತ್ರಗಳಾಗಿ ಬರ್ತಾರೆ.
ಆ ಪಾತ್ರ ಈ ಒಂದು ಮುತ್ತಿನ ಕಥೆಯಲ್ಲಿ ಮೇಡಮ್ ಅಣ್ಣವರು ನಮ್ಗೆ ಎಂತ ಒಳ್ಳೆ ಪಾತ್ರ ಮಾಡಿದ್ದಾರೆ. ಇಟ್ಸ್ ಅ ಸ್ಟಾರ್ ಫಿಲಮ್ ಅಲ್ಲ, ಒಳ್ಳೆ ಕತೆ. ಶಂಕರ್ ನಾಗ್ ಸರ್ ನಮ್ಗೆ ತಲೆ ಮೇಲೆ ಹೊಡೆದಂಗೆ ಹೈಲೈಟ್ ಆಗ್ತಾರೆ ಅಲ್ಲಿ ಕತೆ. ಆ ಒಂದು ಮುತ್ತಿನ ಕತೆ ಇದೆಯಲ್ಲ, ಸಿ ದಟ್ ವಾಸ್ ದ ಮೋಸ್ಟ್ ಹೈಲೈಟ್ ಆಫ್ ದ. ಅದಕ್ಕೆ ಕಂಟೆಂಟ್ಗಳು ಹಂಗೆ ಬರ್ತಾ ಹೋಗ್ತದೆ. ಸೊ ವೆನ್ ಯು ಮೇಕ್ ಇಟ್ ಫಾರ್ ಅ ಸ್ಟಾರ್, ಇಲ್ಲ ಯುವರ್ ಸ್ಟಾರಿಸಮ್, ಆ ಎಲಿವೇಶನ್ ಶಾರ್ಟ್ಸು, ಆ ಸ್ಲೋ ಮೋಷನ್ನು, ಅದೇನಾಗುತ್ತೆ ಪರ್ಸ್ನಲ್ ಆಲ್ಬಮ್ ಥರ ಆಗುತ್ತೆ, ಸಿನಿಮಾ ಆಗಲ್ಲ. ಸಿನಿಮಾ ಆಗಬೇಕು ಅಂದರೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಬೇಕು. ಯಾವಾಗಲೇ ಅವ್ರು ಹೇಳ್ದಂಗೆ ಟ್ರೇಲರಲ್ಲಿ ನಂದು 30 seconds to 40 seconds ಇದೆ, ಮಿಕ್ಕಿದೆಲ್ಲಾರ್ದು ಇದೆ. ಇವಾಗ ನಾನು ಸಿನಿಮಾಗೆ ಹೀರೋ ಮಗ ನಂದು 1.5 ನಿಮಿಷ ಹಾಕು ಅಂತ ನಾನು ಕೇಳೋಕ್ಕಾಗಲ್ಲ. ಇಟ್ ಇಸ್ ಹಿಸ್ ಕಾಲ್, ಇಟ್ ಇಸ್ ಹಿಸ್ ಫಿಲಮ್. ಅವ್ನಿಗೆ ಏನು ಬೇಕು, ವಾಟ್ ಹಿ ಫೀಲ್ಸ್ ಇಸ್ ರೈಟ್, ಹಿ ವಿಲ್ ಡೂ ಇಟ್. ಆ್ಯಸ್ ಅನ್ ಆ್ಯಕ್ಟರ್ ಐ ಶುಡ್ ಅಕ್ಸೆಪ್ಟ್ ಇಫ್ ಇಟ್ ಇಸ್ ಪ್ಲೀಸಿಂಗ್ ಮೀ. ಅಂದರೆ ಪ್ಲೀಸಿಂಗ್ ಮೀ ಅಂದರೆ ನನಗೆ ಅದರಲ್ಲಿ ಒಂದು ಪ್ರೀತಿ ಇದೆ, ಪ್ರೀತಿಯಿಂದ ನಾನು ಮಾಡಿದ್ದೀನಿ ಅಂತ ಅಂದಮೇಲೆ ಅದು ನನ್ನ ಸಿನಿಮಾ ಅಲ್ವಾ. ಸೊ ಯಾವತ್ತು ಕಂಟೆಂಟ್ ಇಸ್ ದ ಕಿಂಗ್. ಸ್ಟಾರ್ ಸಿನಿಮಾ, ಆ ಸಿನಿಮಾ, ಎಲ್ಲ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ಸ್ಟಾರ್ ಡಿಪೆಂಡ್ಸ್ ಆನ್ ದ ಪಾಪ್ಯುಲಾರಿಟಿ ಮೇಡಮ್, ಅಷ್ಟೇ. ಬಟ್ ಇತ್ತೀಚೆಗೆ ಸ್ಟಾರ್ ವಾರ್ ಅನ್ನೋದು ಜಾಸ್ತಿ ಆಗ್ತಿದೆಯಲ್ಲ ಸ್ಟಾರ್ ವಾರ್ ಅಂತ ಇಲ್ಲ, ಫ್ಯಾನ್ಸ್ ವಾರ್. ಎಲ್ಲರೂ ಒಳಗಡೆ ನಾವೆಲ್ಲ ಪಾರ್ಟಿ ಎಲ್ಲ ನೋಡೋ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಬಟ್ ಏನಂದ್ರೆ ಈ ಫ್ಯಾನ್ಸ್ ವಾರ್ ಅಲ್ಲಿ ಅದು ಅಲ್ಲಿ ಒಂದು 10 ಹುಳಗಳು ಅಷ್ಟೇ ಕಿತ್ತಾಡೋದು. ಎಲ್ಲರೂ ಯಾರು ಆ ಥರ ಬಂದು ಹಾಳು ಮಾಡೋಕ್ಕೆ ಅಂತ ಯಾರು ಇಲ್ಲ. ಓಕೆ ಸರಿ, ಲಾಸ್ಟು ನಿಮ್ಮ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಮೇಡಮ್ ನಾನು ಅದು ಜಾಸ್ತಿ ಹೇಳೋದೇನಿಲ್ಲ. ಸಿ ಒಂದು ಟ್ರೇಲರಲ್ಲಿ ಈಗ 2 hour ಫಿಲಮ್ನ ಒಂದು ಟ್ರೇಲರ್ ಕಟ್ ಅಂತ ಮಾಡಿದ್ವಿ. ಆ ಟ್ರೇಲರ್ ನೋಡಲಿ. ಸೊ ಏನೋ ಒಂದು ಮಾಡಿದ್ದಾರೆ ಅಂದರೆ ನಾನು ಹೇಳೋದು ಒಂದು ಎವ್ರಿ 5 to 10 minutes ಅವ್ರಿಗೊಂದು ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಪ್ರಯತ್ನ ನಾವು ಮಾಡಿದ್ದೀವಿ. 100% ನಾವು ಅದನ್ನು ಅವ್ರು ಇಷ್ಟಪಡಂಗೆ ನಾವು ಮಾಡ್ತೀವಿ. ಒಂದು ಚಾನ್ಸ್ ಕೊಡಿ, ಒಳಗೆ ಬನ್ನಿ, ಸಿನಿಮಾ ನೋಡಿ. ನಾನು ನಂಬರ್ ಹೇಳಿದ್ದೀನಿ, ನಂಬರ್ ತೊಗೊಳ್ಳಿ ನಂದು. ಇಷ್ಟ ಆಗಿಲ್ವಾ ಬೈರಿ, ಇಷ್ಟ ಆದರೆ ಒಬ್ಬರು ನೋಡ್ಕೊಳ್ಬೋ. ಬಟ್ ಗಿವ್ ಅ ಚಾನ್ಸ್, ಪ್ಲೀಸ್ ಕಮ್ ಇನ್ ಸೈಡ್ ಆ್ಯಂಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಗಾರ್ಗ ಇವತ್ತು ನಾವೇನು ಹೇಳ್ತಾ ಇದೀವಿ ಅದು ಅವ್ರಿಗೆ ಪೋಟ್ರೆ ಆಗುತ್ತೆ. ನೀವು ಸೇಮ್, ನಥಿಂಗ್ ಮಚ್ ಟು ಟಾಕ್. ಸಿನಿಮಾ ಇಸ್ ಇಂಪಾರ್ಟೆಂಟ್. ನಾನು ಪ್ರೇಕ್ಷಕರಿಗೆ ಹೇಳೋದಿಲ್ಲ, ಸಿನಿಮಾ ನೋಡಿದ್ಮೇಲೆ ನನಗೆ ಅವ್ರು ಹೇಳ್ತಾರೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ ಸರ್ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ ಯಾವಾಗಲೂ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಕನ್ನಡ ಸಿನಿಮಾ ಯಾವಾಗಲೂ ನಿರಂತರವಾಗಿ ಓಡ್ತಾ ಇರಬೇಕು. ಅದು ಎಲ್ಲೆಯ ಮೀರಿ ಹಾಗೆ ಗಡಿಯನ್ನು ದಾಟಿ ನಮ್ಮ ಸಿನಿಮಾ ಯಾವಾಗಲೂ ಸದ್ದನ್ನು ಮಾಡಬೇಕು ಅನ್ನೋದು ಎಲ್ಲ ಪ್ರೇಕ್ಷಕರ ಆಸೆ. ಹಾಗೆ ಹ್ಯಾಸ್ ಎ ಸಿನಿಮಾ ಎಲ್ಲೇ ಮೀರಿ ಹೋಗ್ಬೇಕು ಅಂತ ಪಾಪ ಯಾವುದೋ ಹೀರೋಯಿನ್ ಹೋದ್ರೆ ನೀವು ಬೇಡ ಅಂತ. ಸರ್ ಸಿನಿಮಾ ಹೋಗ್ಲಿ ಸರ್, ಸಿನಿಮಾ ಹೋಗ್ಲಿ, ಯಾಕೆ ಎಲ್ಲರೂ ಹೋಗ್ತಾರೆ. ಹೌದು, ಆದ್ರೆ ಎಲ್ಲ ಒಂದ್ ಕಡೆ ಅದೊಂದು ಇದೆ ಅಲ್ವಾ ಸರ್, ವಾಪಸ್ ಬರ್ಬೇಕು ಅನ್ನೋ ನಮ್ಮಲ್ಲಿ ಇದನ್ನ ತಗೊಂತಾರೆ ಅನ್ನೋದು. ಕೊಡಿ ಅಂತ ಡೈರೆಕ್ಟರ್ ಕೊಡಿ ಅಂತ ಇದು ಕೊಡಿ ಬಂದೇ ಬರ್ತಾರೆ. ಯಾಕೆ ಬರಲ್ಲ? ಅಮ್ಮ ಚೆನ್ನಾಗಿದೆ ಅಂತಂದ್ರೆ ಯಾಕಮ್ಮ ಬರಲ್ಲ? ಎಂತೆಂಥವ್ರು ಬಂದು ಇವತ್ತು ಕನ್ನಡಲ್ಲಿ ಮಾಡ್ತಾ ಇದಾರೆ. ಯಾಕಮ್ಮ ಸಂಜಯ್ ದತ್ ಯಾಕಮ್ಮ ಬಂದು? ಅವ್ರಿಗೇನು ದರದಮ್ಮ ಬಂದ್ ಮಾಡಕ್ಕೆ ಸಂಜಯ್ ದತ್ಗೆ? ಇಲ್ಲಲ್ಲ. ಯಾಕೆ ಬಂದ್ರು? ಕಂಟೆಂಟ್ ಇದೆ, ಕತೆ ಇದೆ, ಬಂದ್ರು ಮಾಡಿದ್ರು. ಅವ್ರಿಗೆ ಇಲ್ದಿರೋದ ಬಾಲಿವುಡಲ್ಲಿ ಕರ್ಸಿಲ್ವಮ್ಮ? ಇವತ್ತು ಕನ್ನಡದವ್ರೆಲ್ಲವಮ್ಮ ಕರ್ಸಿರೋದು? ಹೆಂಗ್ ಕರ್ಸಿದ್ರು? ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಸೊ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ. ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ತ್ರಿಷಾ ರಮೇಶ್.